How many of you know this song? Yesu nama, sundara nama.
ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು, ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು. ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು, ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು, ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಅದ್ವಿತೀಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಅದ್ವಿತೀಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ನಾಮ ಮಧುರವು ಸ್ವಾಮಿ. ಓ ಪಾಪವೆಲ್ಲ ಕ್ಷಮಿಸುವ ನಾಮ, ಶ್ರಾಪವೆಲ್ಲ ತೊಲಗಿಸುವ ನಾಮ, ಸ್ವಸ್ಥಪಡಿಸುವ ಯೇಸು ನಾಮ. ಪಾಪವೆಲ್ಲ ಕ್ಷಮಿಸುವ ನಾಮ, ಶ್ರಾಪವೆಲ್ಲ ತೊಲಗಿಸುವ ನಾಮ, ಸ್ವಸ್ಥಪಡಿಸುವ ಯೇಸು ನಾಮ. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು. Sing it, church. ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು, ಎಲ್ಲ ನಾಮಕ್ಕಿಂತ ದೊಡ್ಡ, ಎಲ್ಲರಿಗೂ ಎಲ್ಲ ನಾಮ. ಸುಂದರ 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 ನಾಮ ಯೇಸುವಿನ ನಾಮ, ಸುಂದರ ಸುಂದರ ನಾಮ. ಹೇ ಸುಂದರ ಸುಂದರ ನಾಮ ಯೇಸುವಿನ ನಾಮ, ಸುಂದರ ಸುಂದರ ನಾಮ, ಸುಂದರ ಸುಂದರ ನಾಮ ಯೇಸುವಿನ ನಾಮ. ಸುಂದರ
ಸುಂದರ ಸುಂದರ ನಾಮ ಯೇಸು ನಿನ್ನ ನಾಮ. One last time, ಸುಂದರ 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 ನಾಮ ಯೇಸು ನಿನ್ನ ನಾಮ. ಸ್ವಾಮಿ, ಈ ಬೆಳಿಗ್ಗೆ ಜಾವದಲ್ಲಿ ನಮ್ಮಲ್ಲಿ ಏನಾದರೂ ಪಾಪವನ್ನಿದ್ರೆ ನಿನ್ನ ಹೆಸರಿನಲ್ಲಿ ಆ ಪಾಪವನ್ನು ತೆಗೆದಾಕಪ್ಪ ಸ್ವಾಮಿ. ಯಾವುದೇ ಶ್ರಾಪ ನಮಗೇನಾದರೂ ಕಾಡ್ತಾ ಇದ್ರೆ ನಿನ್ನ ರಕ್ತದಿಂದ ತೊಳೆದಾಕಪ್ಪ ಸ್ವಾಮಿ. ಯಾಕಂದ್ರೆ ನಿನ್ನ ನಾಮ ಮಧುರ ಸ್ವಾಮಿ, ನಿನ್ನ ನಾಮದಲ್ಲಿ ಶಕ್ತಿ ಇದೆ ಸ್ವಾಮಿ. There is salvation in your name, O God. ನಾಮದಲ್ಲಿ ಒಂದು ರಕ್ಷಣೆ ಇದೆ ಕರ್ತನೇ. There is salvation in your name, O God, Lord. ನಾಮದಲ್ಲಿ ಒಂದು ರಕ್ಷಣೆ ಇದೆ ಕರ್ತನೇ. We need your name over us. ನಿನ್ನ ನಾಮ ಒಂದೇ ನಮಗೆ ಬೇಕು ಕರ್ತನೇ. We need your name over us, O God, Lord. ನಿನ್ನ ನಾಮವು ನಮ್ಮ ಮೇಲೆ ಇರಬೇಕಾಗಿದೆ ಕರ್ತನೇ. Because when you take over us, ಯಾಕಂದ್ರೆ ನೀನು ನಮ್ಮನ್ನು ತೆಗೆದುಕೊಳ್ಳುವಾಗ, when you take over us, ನಮ್ಮ ಮೇಲೆ ನೀನು ಬರುವಾಗ, there is nothing that can stand against us, O God, Lord. ನಮ್ಮ ಎದುರುಗಡೆ ಯಾವುದು ನಿಂತುಕೊಳ್ಳುವುದಿಲ್ಲ ಕರ್ತನೇ. Lord, we want to make a new commitment to you. ಒಂದು ಹೊಸ ಒಡಂಬಡಿಕೆಯನ್ನು ಮಾಡಲಿಕ್ಕಿದ್ದೇವೆ ಕರ್ತನೇ. Lord, we want to be people who will carry your banner. ನಾವು ಇಲ್ಲಿ ಕೂಡಿ ಬರುವಂತ ಜನರಾಗಿದ್ದೇವೆ ಕರ್ತನೇ. We want to carry the name of Jesus. ನಾವು ನಿನ್ನ ನಾಮವನ್ನು ಎತ್ತುಕೊಂಡು ಹೋಗುವಂತವರಾಗಿರಬೇಕು. Jesus, Jesus. ನಿನ್ನ ನಾಮ ಬಾವುಟವಾಗಿ ಎತ್ತುವೆನು, ನಿನ್ನ ನಾಮ ಹಾಡುವೆನು, ನಿನ್ನ ನಾಮ ಬಾವುಟವಾಗಿ ಎತ್ತುವೆನು, ನಿನ್ನ ನಾಮ ಹಾಡುವೆನು, ನಿನ್ನ ನಾಮ ಬಾವುಟವಾಗಿ ಎತ್ತುವೆನು, ನಿನ್ನ ನಾಮ ಹಾಡುವೆನು, ನಿನ್ನ ನಾಮ ಬಾವುಟವಾಗಿ ಎತ್ತುವೆನು, ನಿನ್ನ ನಾಮ ಹಾಡುವೆನು. ಗರ್ಜಿಸುತ್ತಿರುವ ಓ ಸಿಂಹವೇ, ನಿನ್ನ ಜ್ವಾಲೆಯಿಂದ ನಮ್ಮನ್ನು ತುಂಬಿಸು. ಗರ್ಜಿಸುತ್ತಿರುವ ಸಿಂಹವೇ, ನಿನ್ನ ಜ್ವಾಲೆಯಿಂದ ನಮ್ಮನ್ನು ತುಂಬಿಸು. ನಿನ್ನ ನಾಮ ಬಾವುಟವಾಗಿ ಎತ್ತುವೆನು, ನಿನ್ನ ನಾಮ ಹಾಡುವೆನು, ನಿನ್ನ ನಾಮ ಬಾವುಟವಾಗಿ ಎತ್ತುವೆನು, ನಿನ್ನ ನಾಮ ಹಾಡುವೆನು. ಗರ್ಜಿಸುತ್ತಿರುವ ಸಿಂಹವೇ, ನಿನ್ನ ಜ್ವಾಲೆಯಿಂದ ನಮ್ಮನ್ನು ತುಂಬಿಸು. ಗರ್ಜಿಸುತ್ತಿರುವ ಸಿಂಹವೇ, ನಿನ್ನ ಜ್ವಾಲೆಯಿಂದ ನಮ್ಮನ್ನು ತುಂಬಿಸು. ನಮ್ಮ ಬಲಪಡಿಸು, ನನ್ನ 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 ಬಲಪಡಿಸು, ನನ್ನ
ಬಲಪಡಿಸು, ನನ್ನ ಬಲಪಡಿಸು, ನನ್ನ ಬಲಪಡಿಸು, ನನ್ನ ಬಲಪಡಿಸು, ನನ್ನ ಬಲಪಡಿಸು. ನನ್ನ ಬಲಪಡಿಸು ಸ್ವಾಮಿ. ನನ್ನ ಬಲಪಡಿಸಪ್ಪ ಸ್ವಾಮಿ. ನಮ್ಮನ್ನು ಬಲಪಡಿಸಪ್ಪ ಸ್ವಾಮಿ. ನಿನ್ನ ನಾಮ, ನಿನ್ನ ನಾಮ ಔಟವಾಗಿ ಎತ್ತುವೆನು, ನಿನ್ನ ನಾಮ ನ ಹಾಡುವೆನು, ನಿನ್ನ ನಾಮ. Come on, declare it, church. ನಿನ್ನ ನಾಮ, ನಿನ್ನ ಎತ್ತುವೆನು, ನಿನ್ನ ನಾಮ ನ ಹಾಡುವೆನು, ನಿನ್ನ ನಾಮ ಬಾವುಟವಾಗಿ ಎತ್ತುವೆನು, ನಿನ್ನ ನಾಮ ಹಾಡುವೆನು, ನಿನ್ನ ನಾಮ. ನಿನ್ನ ನಾಮ Thank you, Jesus. ಬಾವುಟವಾಗಿ ಎತ್ತುವೆನು, ನಿನ್ನ Thank you, Jesus, ನಾಮ for giving us the strength, God. ಹಾಡುವೆನು, ನಿನ್ನ ನಾಮ ಬಾವುಟವಾಗಿ ಎತ್ತುವೆನು, ನಿನ್ನ ನಾಮ ಹಾಡುವೆನು. Many years back, I heard a story. ನಾನೊಂದು ಕಥೆಯನ್ನು ಕೇಳಿದೆ. I heard a story. ನಾನೊಂದು ಕಥೆಯನ್ನು It ಕೇಳಿದೆ. seems there was a pastor. ಅದು ಹೀಗೆ ಇತ್ತು. ಒಬ್ಬ ಪಾಸ್ಟರ್ ಇದ್ದನು. He was a young pastor, ಆತನೊಂದು ಯವನಸ್ಥನಾಗಿರುವಂತ ಪಾಸ್ಟರ್. and he committed his life for the Lord, ಆತನು ತನ್ನ ಜೀವವನ್ನು ದೇವರಿಗೆ ಸಮರ್ಪಿಸಿದನು. and he was wanting to minister to people. ಆತನು ಜನರಿಗೆ ಆತನ ಸುವಾರ್ತೆಯನ್ನು ಸಾರುತ್ತಾ ಇದ್ದನು. He was wanting to minister to people, ಆತನು ಜನರಿಗೆ ಸುವಾರ್ತೆಯನ್ನು ಸಾರಬೇಕೆಂಬುದಾಗಿ ಇದ್ದನು. but he was not getting any opportunity, ಆದರೆ ಆತನಿಗೆ ಯಾವುದೇ ಒಂದು ಅವಕಾಶಗಳು ಸಿಗುತ್ತಾ ಇರ್ತಿರ್ಲಿಲ್ಲ. and he was praying to God, ಆತನು ದೇವರಿಗೆ ಪ್ರಾರ್ಥನೆ and ಮಾಡುತ್ತಾ he was ಇದ್ದನು. questioning that, Lord, I have given my life, I've dedicated my life to you, ಆತನು ಹೀಗೆ ಪ್ರಶ್ನೆ ಮಾಡಿ, ನನ್ನ ಜೀವ ನಿನಗಾಗಿ ಒಪ್ಪಿಸಿದ್ದೇನೆ ಕರ್ತನೆಂಬುದಾಗಿ ಕೇಳುತ್ತಾ but ಇದ್ದನು. I'm not getting any opportunity to share. ಆದರೆ ಸುವಾರ್ತೆಯನ್ನು ಸಾರುವುದಕ್ಕೆ ನನಗೆ ಯಾವ ಅವಕಾಶನೂ ಸಿಗುತ್ತಾ ಇಲ್ಲ ಎಂಬುದಾಗಿ ಕೇಳುತ್ತಾ ಇದ್ದನು. This continued for some time. ಇದು ಹೀಗೆ ಸ್ವಲ್ಪ ದಿನ ಕಳೆಯುತ್ತಾ ಹೋಯಿತು. Then after a few months, ಮತ್ತು ಕೆಲವು ತಿಂಗಳುಗಳ ನಂತರ he gets a call, ಆತನಿಗೆ ಒಂದು ಕರೆ ಬರುವಂತದಾಗಿ. and till that call, ಮತ್ತು ಆ ಕರೆ ಬಂದಾಗ he was preparing himself, ಆತನು ತನ್ನನ್ನು ತಾನು ಸಿದ್ಧ ಮಾಡಿಕೊಳ್ಳುತ್ತಾ ಇದ್ದನು. and when he got a call, ಆತನು ಯಾವಾಗ ಆ ಕರೆ ಬಂತು, he was shocked. ಆತನು ಗಂಭೀರನಾದನು. It was a call from an army camp. ಅದೊಂದು ಸೈನ್ಯದಿಂದ ಬರುವಂತ ಕರೆ ಆಗಿತ್ತು. There was a fellowship of the top officials of the army, ಅಲ್ಲಿ ಒಂದು ಟಾಪ್ ಅಫಿಷಿಯಲ್ಸ್ ಅವರಲ್ಲಿ ಒಂದು ಪ್ರಾರ್ಥನೆ ಕೂಟ ಇರುತ್ತಾ ಇತ್ತು. and this young pastor ಈ was called ಯವನಸ್ಥವಾದನು to share the word of God. ಅಲ್ಲಿ ವಾಕ್ಯವನ್ನು ಸಾರದಕ್ಕೆ ಕರೆದರು. He had plenty of messages in this number of months, ಆತನಲ್ಲಿ ಎಷ್ಟು ಅದ್ಭುತವಾದ ಒಂದು ವಾಕ್ಯಗಳನ್ನು ಆತನು ಸಿದ್ಧ ಮಾಡಿಟ್ಟುಕೊಂಡಿದ್ದನು. and he went into that hall. ಮತ್ತು ಆತನೊಂದು ಆ ಸಭೆಯಲ್ಲಿ ಹೋದಾಗ, As he was walking into the hall, ಆತನು ಯಾವಾಗ ಅಲ್ಲಿ ನಡೆದುಕೊಂಡು ಹೋಗುತ್ತಾ ಇದ್ದನು, he saw on the both sides all the topmost officials in the army. ಆತನ ಸುತ್ತಮುತ್ತಲು ಉನ್ನತವಾದಂತ ಅಧಿಕಾರಿಗಳಲ್ಲಿ ನಿಂತಿದ್ರು. They were all well dressed, ಅವರೊಂದು ಉತ್ತಮ ಬಟ್ಟೆಗಳನ್ನು with ಹಾಕಿಕೊಂಡು, their cap, with their ranks, everything on. ಅವರ ಕ್ಯಾಪ್ ಮತ್ತು ಅವರ ಶೋಲ್ಡರ್ ಮೇಲೆ ಅವರ ರ್ಯಾಂಕ್ಸ್ ಅನ್ನು ಇಟ್ಟುಕೊಂಡವರಾಗಿದ್ದರು. So this boy went into the front, ಈ ಒಬ್ಬ ಹುಡುಗನ ಅವರ ಮುಂದೆ ಹೋಗಿ, and suddenly Holy Spirit told him ಅವಾಗ ಪವಿತ್ರಾತ್ಮ ಪ್ರೇರಿತನಾಗಿ ಅದು ಹೀಗೆ ಹೇಳಿತು, to follow him. ಅದನ್ನು ಹಿಂಬಾಲಿಸಬೇಕೆಂಬುದಾಗಿ. That he said, the Holy Spirit told him to forget about the message. ಆತನು ಹೀಗೆ ಹೇಳಿತು, ವಾಕ್ಯವನ್ನು ಮರೆತು ಹೋಗ್ಬಿಡೆಂಬುದಾಗಿ. And Holy Spirit said, ask them to surrender.
ಅದು ಹೀಗೆ ಹೇಳಿತು, ಅವರನ್ನು ಸಮರ್ಪಿಸಿ ಎಂಬುದಾಗಿ So this ಹೇಳಿತು. young pastor ಈ ಒಬ್ಬ ಯವನಸ್ಥನು stood there in front of all those army chiefs ಅಲ್ಲಿರುವಂತ ಎಲ್ಲ ಸೈನ್ಯದವರ ಮುಂದೆ ನಿಂತುಕೊಂಡು and he said, ಆತನು ಹೀಗೆ ಹೇಳಿದನು, surrender to Jesus. ಆತನಿಗೆ ಒಪ್ಪಿಸಿಕೊಳ್ಳಿರಿ ಎಂಬುದಾಗಿ ಹೇಳಿದನು. There was such power in that place. ಅಲ್ಲಿ ಒಂದೆಷ್ಟು ಶಕ್ತಿಶಾಲಿ ಆಗಿತ್ತು ಎಂಬುದಾಗಿ ನೋಡುವ Immediately ಅದೇ ಕ್ಷಣದಲ್ಲಿ that all the army chiefs ಅಲ್ಲಿರುವಂತ ಎಲ್ಲರೂ ಸಹ removed their hats. ಅವರು ತಮ್ಮ ಕ್ಯಾಪ್ ಅನ್ನು ತೆಗೆದು They started removing their ranks. ತಮ್ಮ ಬ್ಯಾಜ್ಗಳನ್ನು ತೆಗೆದು ಹಾಕಿ They kept everything on their tables ಅವೆಲ್ಲವನ್ನು ಆ ಕುರ್ಚಿಯ ಮೇಲೆ ಇಟ್ಟು and they lifted their hands ಅವರು ತಮ್ಮ ಕೈಗಳನ್ನು ಎತ್ತಿ and surrendered to Jesus. ಅವರು ತಮ್ಮಂತ ಒಪ್ಪಿಸಿಕೊಂಡರು. ಪ್ರಿಯರೇ, For an army guy ಆತ ಒಬ್ಬ ಸೈನ್ಯದವರು to lift their hands ಅವರು ಕೈ ಎತ್ತಬೇಕೆಂದ್ರೆ and to surrender, ಅವರು ದೇವರಿಗೆ ಒಪ್ಪಿಸಿಕೊಡಬೇಕೆಂಬುದು they mean it. ಅವರು ಅದನ್ನು ನೋಡಿದರು. ಪ್ರಿಯರೇ, They mean when they lift their hands and they surrender, they mean it. ಅವರು ಕೈಗಳನ್ನು ಎತ್ತಿದಾಗ ಅವರು ನೋಡಿದರು. ಪ್ರಿಯರೇ, So tonight, this morning, ಸೊ ಅದು ಈ ದಿನ ಮುಂಜಾನೆ I want to ask you all, church. ನಾನು ನಿಮಗೆ ಹೀಗೆ ಕೇಳಲಿಕ್ಕಿದ್ದೇನೆ. So we as one family, ನಾವೊಂದು ಕುಟುಂಬವಾಗಿ when we raise our hands, ನಾವು ನಮ್ಮ ಕೈಗಳನ್ನು ಎತ್ತುವಾಗ do we really mean to surrender to Jesus? ನೀವು ಅದನ್ನು ಯಾವಾಗ ಒಪ್ಪಿಸಿಕೊಳ್ಳಲಿಕ್ಕೆ ಕೈ ಎತ್ತುತ್ತಾ ಇದ್ದೀರಿ? I want to encourage ನಾನು ಹೀಗೆ ಹೇಳಲಿಕ್ಕಿದ್ದೇನೆ to the entire church, ಇಡೀ ಕುಟುಂಬಕ್ಕೆ, let's surrender our lives just like those army commanders. ಆ ಆರ್ಮಿಯವರು ಹೇಗೆ ಸಮರ್ಪಿಸಿದರು ನಾವು ಹಾಗೆ I want to ಸಮರ್ಪಿಸಿಕೊಳ್ಳೋಣ. encourage, no, it doesn't matter if you're sitting or standing. I want to encourage you all to just lift up your hands ನೀವು ನಿಮ್ಮ ಕೈಗಳನ್ನು ಎತ್ತಿರಿ. ಪ್ರಿಯರೇ, and take this moment to surrender your lives to Jesus. ಈ ಒಂದು ಸಮಯವನ್ನು ನಿಮ್ಮ ಜೀವನ ಸಮರ್ಪಿಸಿದಕ್ಕಾಗಿ ತೆಗೆದುಕೊಳ್ಳಿರಿ. Because when He takes over, ಯಾವಾಗ ಆತನು ಬಂದು ತೆಗೆದುಕೊಳ್ಳುತ್ತಾನೆ, when He takes over, ಆತನು ಯಾವಾಗ ನಿಮ್ಮ ಜೀವನ ತೆಗೆದುಕೊಳ್ಳುತ್ತಾನೆ, there's going to be power in your lives. ಅವಾಗ ನಿಮ್ಮ ಜೀವನದಲ್ಲಿ ಒಂದು ಬಲ ಬರುವಂತದಾಗಿದೆ. And then you can carry the banner of Jesus. ಮತ್ತು ನೀವು ಆತನ ಜ್ವರ Worshipping God and ದೇವರನ್ನು ಆರಾಧಿಸುವುದು, Word of God, ದೇವರ ವಾಕ್ಯವು they go parallel together. ಅದು ಒಟ್ಟಾಗಿ ಹೋಗಬೇಕು. You try doing only one thing. ಒಂದು ರೀತಿಯಲ್ಲಿ ನೀವು ಅದನ್ನು ಬಡಿಲಿಕ್ಕೆ As one of ಪ್ರಯತ್ನಿಸುವಾಗ, the verses in Proverbs it says, ಮತ್ತು ಜ್ಞಾನೋಕ್ತಿಯಲ್ಲಿ ಒಂದು ವಚನ ಭಾಗ ಈ ರೀತಿಯಾಗಿ ಹೇಳುತ್ತದೆ, avoid all extremes. ಮತ್ತು ಹೆಚ್ಚಾದ ಸಂಗತಿಗಳನ್ನು ಅಲಕ್ಷ್ಯ ಮಾಡಿರಿ. Sometimes in church, in ministry, we go to one extreme. ಮತ್ತು ನಾವು ನೋಡುವಾಗ ಸಭೆಯಲ್ಲಿ ಕೆಲವು ವಿಷಯಗಳಲ್ಲಿ ನಾವು ಹೆಚ್ಚಾಗಿ We only ಮುಂದುವರಿಯುತ್ತೇವೆ. get excited with worship and music. ಮತ್ತು ಆರಾಧನೆ ವಾದ್ಯ ಬಾರಿಸುವಾಗ ಮಾತ್ರ ನಾವು ಉತ್ಸುಕರಾಗುತ್ತೇವೆ. And then, we go extreme in that area. ಆ ಒಂದು ಭಾಗದಲ್ಲಿ ಹೆಚ್ಚಾಗಿ ನಾವು ಮುಂದುವರಿಯುತ್ತೇವೆ. But we neglect prayer and we neglect the Word of God. ಮತ್ತು ನಾವು ದೇವರ ವಾಕ್ಯವನ್ನು ಪ್ರಾರ್ಥನೆ ಆ ಸಮಯದಲ್ಲಿ ಅಲಕ್ಷ್ಯ ಮಾಡುತ್ತೇವೆ. As much as worship is important, ಎಷ್ಟು ಹೆಚ್ಚಾಗಿ ಆರಾಧನೆ ಅದು ಪ್ರಾಮುಖ್ಯವಾಗಿದೆ, so is the Word of God important. ಅದೇ ರೀತಿಯಾಗಿ ದೇವರ ವಾಕ್ಯ ಸಹ And when ಪ್ರಾಮುಖ್ಯವಾಗಿದೆ. we run parallel with these two things, ಈ ಎರಡು ಸಂಗತಿ ಒಟ್ಟಿಗೆ ನಾವು ಮುಂದೆ ಓಡುವಾಗ one thing is you have a great balance. ಒಂದು ರೀತಿಯಲ್ಲಿ ನಾವು ನೋಡುವಾಗ ಸರಿಯಾದ ಸಮತೋಲನ ನಾವು Because ಇಟ್ಟುಕೊಳ್ಳಬೇಕು. in worship, prayer is involved. ಯಾಕೆಂದ್ರೆ ಆರಾಧನೆ ಪ್ರಾರ್ಥನೆ ಅಲ್ಲಿ ಭಾಗವಾಗಿದೆ. In worship, in worship, intercession is involved. ಮತ್ತು ಆರಾಧನೆ ನೋಡುವಾಗಲೇ ವಿಜ್ಞಾಪನೆ ಅಲ್ಲಿ ಇದೆ. So when you are worshiping God, ಯಾವಾಗ ನೀವು ದೇವರನ್ನ you are ಆರಾಧಿಸುತ್ತೀರೋ also a praying person. ಮತ್ತು ನೀವು ಪ್ರಾರ್ಥನೆ ಮಾಡುವ ವ್ಯಕ್ತಿಗಳು You are also ನೀವಾಗಿರುತ್ತೀರಾ. a man and woman of intercession. ನೀವು ವಿಜ್ಞಾಪನೆ ಮಾಡುವ ಸ್ತ್ರೀ ಮತ್ತು ಪುರುಷರು And then ನೀವಾಗಿರುತ್ತೀರಾ. worship and warfare go together. ಮತ್ತು ಆರಾಧನೆ ಮತ್ತು ಅಲ್ಲಿ ಯುದ್ಧವು ಒಟ್ಟಾಗಿ ಸೇರಿ ಅದು ಮುಂದುವರಿಯುತ್ತದೆ. That's why the psalmist says, ಆದ ಕಾರಣ ಕೀರ್ತನೆಗಾರನತನು let ಹೇಳುತ್ತಾನೆ, the high praises of God be in your mouth ನಿಮ್ಮ ಬಾಯಲ್ಲಿ ದೇವರಿಗಾಗಿ ಉನ್ನತ ಸ್ತುತಿ ಪದಗಳಿರಲಿ, and a two-edged sword in your hand. ನಿಮ್ಮ ಕೈಯಲ್ಲಿ ಅದು ಇಬ್ಬಾಯಿ ಕತ್ತಿ ಇರಲಿ. Listen very carefully. ಲಕ್ಷ್ಯವಿಟ್ಟು ನೀವು ಕೇಳಿಸಿಕೊಳ್ಳಿರಿ. Worshipping God, ದೇವರನ್ನ ಆರಾಧಿಸುವುದು there is prayer involved. ಮತ್ತು ಅದರಲ್ಲಿ ಪ್ರಾರ್ಥನೆ ಅದು ತೊಡಗಿಕೊಂಡಿದೆ. Intercession is involved. ವಿಜ್ಞಾಪನೆ ಅದರೊಳಗಿದೆ. Warfare is involved. ಅದರೊಟ್ಟಿಗೆ ನಾವು ಯುದ್ಧ ಸಹ ಮಾಡುತ್ತೇವೆ. David was a worshipper of God, ದಾವೀದನು ದೇವರನ್ನ but he was ಆರಾಧಿಸುವವನಾಗಿದ್ದನು also a mighty warrior for God. ಮತ್ತು ದೇವರಿಗಾಗಿ ಬಲವಾದ ಯುದ್ಧ ಶೂರನಾಗಿದ್ದನು. In worshiping God, you humble yourself. ದೇವರನ್ನ ಆರಾಧಿಸುವಾಗ ನಮ್ಮನ್ನು ನಾವು In ತಗ್ಗಿಸಿಕೊಳ್ಳುತ್ತೇವೆ. worshiping God, you are saying, God, you must increase, I must decrease. ಮತ್ತು ಆರಾಧನೆ ಸಮಯದಲ್ಲಿ ನಾವು ದೇವರಿಗೆ ಹೇಳುತ್ತೇವೆ, ದೇವರೇ ನೀನು ಹೆಚ್ಚಿಸಲ್ಪಡಬೇಕು, ನಾನು ತಗ್ಗಿಸಲ್ಪಡಬೇಕು. In worshiping God, there is a posture of humility. There is a posture of kneeling down and seeking the face of God. ಆರಾಧನೆಯಲ್ಲಿ ನಾವು ನೋಡುವಾಗ ದೇವರ ಮುಂದೆ ನಾವು ಮೊಣಕಾಲು ಊರುತ್ತಾ ಆತನನ್ನು ಆರಾಧಿಸುತ್ತಾ ಆತನನ್ನು ಹುಡುಕುತ್ತಾ ನಾವು ಮುಂದೆ In ಬರೆಯುತ್ತೇವೆ. worshiping God, your prayers are involved. ಮತ್ತು ದೇವರನ್ನು ಆರಾಧಿಸುವಾಗ ನಿಮ್ಮ ಪ್ರಾರ್ಥನೆಯಲ್ಲಿ In ಭಾಗವಾಗಿ worshiping God, there is intercession that happens.
summons. ನಾವು ಆರಾಧನೆ ಮಾಡುವಾಗಲೇ ವಿಜ್ಞಾಪನೆ ಸಹ ಆಗುತ್ತದೆ. So David knew that secret. ದಾವೀದನ ರಹಸ್ಯವನ್ನು ಆತನು Those who are ತಿಳಿದುಕೊಂಡಿದ್ದನು. true worshippers ಯಾರು ನಿಜವಾದ will ಆರಾಧಕರಾಗಿದ್ದಾರೋ become powerful warriors. ಅವರು ಬಲವಾದ ಯುದ್ಧ ಶೂರರವರಾಗಿರುತ್ತಾರೆ. Are you a true worshipper? ನೀವು ನಿಜವಾದ Then ಆರಾಧಕರಾಗಿದ್ದೀರೋ you'll become a true warrior. ಆಗ ನೀವು ನಿಜವಾದ ಯುದ್ಧ ವೀರ ನೀವು If you are a ಆಗಿರುತ್ತೀರಾ. casual worshipper, ನೀವು ಸರ್ವಸಾಧಾರಣ you ಆರಾಧಕರಾಗಿರುವಾಗ will be a weak warrior. ನಾವು ಬಲಹೀನತೆ ಯುದ್ಧ And that's why you ಶೂರನವಾಗಿರುತ್ತೇವೆ. fail in the battle. ಆದ ಕಾರಣ ಯುದ್ಧದಲ್ಲಿ ನಾವು ಸೋತು And ಹೋಗುತ್ತೇವೆ. that's why you surrender to the enemy in battle. ಆದ ಕಾರಣ ಯುದ್ಧದಲ್ಲಿ ವೈರಿಗೆ ನಿಮ್ಮನ್ನು ಸಮರ್ಪಿಸುತ್ತೀರಾ. True worshippers ನಿಜವಾದ ಆರಾಧಕರು will make powerful warriors. ಬಲವಾದ ಯುದ್ಧ ಶೂರರವರಾಗುತ್ತಾರೆ. That's why David knew the secret. ಆದ ಕಾರಣ ದಾವೀದನ ರಹಸ್ಯವನ್ನು That's why he used to ತಿಳಿದುಕೊಂಡಿದ್ದಾನೆ. take the harp, and when nobody was seeing, when he was with the fields, with the sheep in the fields, he learned the heart of worshiping God. ದಾವೀದನ ಹೊಲದಲ್ಲಿ ಕುರಿಗಳನ್ನು ಮೇಯಿಸುತ್ತಾ ಇರುವಾಗ ಆತನು ದೇವರ ಹೃದಯವನ್ನು ಬಲ್ಲವನಾಗಿ ಆತನ ಕಿನ್ನರಿ ಬಾರಿಸುತ್ತಾ ದೇವರಿಗೆ ಆತನ ಸ್ತುತಿ And ಪದಗಳನ್ನು the ಹಾಡ್ತಾ intimacy ಇದ್ದನು. that he developed with God, ದೇವರೊಟ್ಟಿಗೆ ಆತನು ಒಂದು ನಿಕಟ ಸಂಬಂಧವನ್ನು ಬೆಳೆಸಿಕೊಂಡಿದ್ದನು. and the fellowship he had with God, ದೇವರೊಟ್ಟಿಗೆ ಆತನ ಅನ್ಯೋನ್ಯತೆಯನ್ನು gave ಇಟ್ಟುಕೊಂಡಿದ್ದನು. him the power, ಅಲ್ಲಿ ಅದು ಬಲವಿದೆ. gave him the strength. ಅಲ್ಲಿ ಆತನಿಗೆ ಒಂದು ಬಲವನ್ನು He ಕೊಡುತ್ತದೆ. knew who his God was when he worshipped God. ದೇವರನ್ನು ಆರಾಧಿಸುವಾಗ ಆತನು ತಿಳಿದುಕೊಂಡಿದ್ದನು ದೇವರು ಯಾರೆಂಬುದಾಗಿ. That's why when the lion came, ಆದ ಕಾರಣ ಸಿಂಹವಲ್ಲಿ ಬಂದಾಗ killed the lion. ಆ ಸಿಂಹವನ್ನು ಆತನು ಕೊಂದು Can a ಹಾಕಿದನು. young boy kill a lion? ಯವನಸ್ಥ ಹುಡುಗನ ಒಂದು ಸಿಂಹವನ್ನು ಕೊಂದು ಹಾಕಬಹುದು. How could he do that? ಅದನ್ನು ಹೇಗೆ ಆತನು ಮಾಡಬಹುದು. The lion was not a tamed lion, either. ಸಾಕಿರುವ ಒಂದು ಸಿಂಹದಾಗಿರಲಿಲ್ಲ. Wild lion. ಅದು ಕ್ರೂರವಾದ ಒಂದು ಸಿಂಹವಾಗಿತ್ತು. Amen. The bear came. ಮತ್ತೆ ಅಲ್ಲಿ ಕರಡಿ ಬಂತು. What could make David get that boldness and get that, that power to kill the lion and the bear? ಯಾವ ಒಂದು ಸಂಗತಿ ದಾವೀದನು ಬಲಗೊಂಡು ಆತನು ಧೈರ್ಯವುಳ್ಳವನಾಗಿ ಸಿಂಹವನ್ನು ಕೊಲ್ಲುವುದಕ್ಕಾಗಿ ಆತನಿಗೆ I ಆಯಿತು. don't know how he killed it. ಆತನು ಯಾವ ರೀತಿ ಕೊಂದನೆಂಬುದಾಗಿ Maybe ನಮಗೆ he had a ಗೊತ್ತಿಲ್ಲ. small stick, ಆತನ ಚಿಕ್ಕ ಕೋಲು but the ಇದ್ದಿರಬಹುದು. stick will break if you hit a lion or a bear. ಆ ಸಿಂಹ ಅಥವಾ ಕರಡಿಯನ್ನು ಹೊಡೆಯುವಾಗ ಆ ಕೋಲು ಮುರಿದು ಹೋಗುತ್ತದೆ. How did he break? The Bible doesn't say that. How did he kill the lion, bear? The Bible doesn't say. ಆ ಸಿಂಹವನ್ನು ಅಥವಾ ಕರಡಿಯನ್ನು ಯಾವ ರೀತಿ ಕೊಂದನೆಂಬುದಾಗಿ ಸತ್ಯವೇದದಲ್ಲಿ ಹೇಳುವುದಿಲ್ಲ. But when they attacked the sheep, ಯಾವಾಗ ಕುರಿಗಳ ಮೇಲೆ ಅವು ದಾಳಿ ಮಾಡಿದವು, David rose up to the occasion ಮತ್ತು ಆ ಸ್ಥಳದಲ್ಲಿ ದಾವೀದನತನು ಎದ್ದನು. in the power of his God. ದೇವರ ಬಲದೊಟ್ಟಿಗೆ He said, not one of the sheep are going to be taken away by the lion or the bear. ಸಿಂಹ ಆಗಲಿ ಕರಡಿ ಆಗಲಿ ಇದರಲ್ಲಿರುವ ಒಂದು ಕುರಿಯನ್ನು ಅದನ್ನು ತೆಗೆದುಕೊಂಡು ಹೋಗುವುದಿಲ್ಲ ಎಂಬುದಾಗಿ ಆತನು ಹೇಳಿದನು. David killed it. ದಾವೀದನು ಅದನ್ನು ಕೊಂದು ಹಾಕಿದನು. The anointing breaks every bondage, the Bible says. ಮತ್ತು ನಾವು ನೋಡುವಾಗ ಸತ್ಯವೇದದಲ್ಲಿ ಹೇಳುತ್ತದೆ ದೇವರ ಅಭಿಷೇಕವು ಎಲ್ಲ ಬಲ ಅಥವಾ ನೊಗಗಳನ್ನು ಮುರಿದು ಹಾಕುತ್ತದೆ. The anointing will destroy the powers of the enemy. ದೇವರ ಒಂದು ಅಭಿಷೇಕವು ಎಲ್ಲ ಒಂದು ಬಲಗಳ ಅಥವಾ ನೊಗಗಳನ್ನು If you ಮುರಿದು don't ಹಾಕುತ್ತದೆ. carry the anointing, ನೀವು ಅಭಿಷೇಕವನ್ನು ಹೊತ್ತುಕೊಂಡು the ಹೋಗದಿದ್ದರೆ enemy can destroy you. ವೈರಿಯು ನಿಮ್ಮನ್ನು ನಾಶ ಮಾಡುತ್ತಾನೆ. Hello, are you listening to me this ಈ morning? ಬೆಳಗಿನ ಸಮಯದಲ್ಲಿ ನೀವು ನಮ್ಮನ್ನು If ಕೇಳಿಸಿಕೊಳ್ಳುತ್ತಾ you ಇದ್ದೀರಾ? carry the anointing, ನೀವು ದೇವರ ಅಭಿಷೇಕವನ್ನು the ಹೊಂದಿಕೊಳ್ಳುತ್ತಾ anointing ಇದ್ದೀರಾ? will break the bondages. ಅಭಿಷೇಕಗಳು ಎಲ್ಲ ಬಂಧನಗಳನ್ನು ಮುರಿಯುತ್ತದೆ. If you don't carry the anointing, ನೀವು ಅಭಿಷೇಕವನ್ನು ಹೊತ್ತುಕೊಂಡು ಹೋಗದಿದ್ದರೆ the enemy will be able to break you. ವೈರಿ ನಿಮ್ಮನ್ನು ಆತನು ಮುರಿಲಿಕ್ಕೆ ಶಕ್ತನು. When the Spirit of God came upon Samson, ಸಂಸೋನನ ಮೇಲೆ ದೇವರ ಆತ್ಮನು ಇಳಿದು when the ಬಂದಾಗ Philistines tied him with ropes, ಫಿಲಿಸ್ಟರ ಆತನ ಹಗ್ಗದಿಂದ ಆತನ ಸುತ್ತಿ when the ಕಟ್ಟುವಾಗ Spirit of God came upon Samson, ಸಂಸೋನನ ಮೇಲೆ ದೇವರ ಆತ್ಮನು ಬಂದಾಗ and when the Samson just had, to receive the anointing, those chains used to break, those ropes used to break, that were tied over Samson. ಸಂಸೋನನ ಮೇಲೆ ಅಭಿಷೇಕ ಇಳಿದು ಬಂದಾಗ ಆತನ ಕಟ್ಟಲ್ಪಟ್ಟಿರುವ ಹಗ್ಗಗಳು ಮುರಿಯಲ್ಪಟ್ಟವು ಅಥವಾ ಬಿಚ್ಚಿ ಹೋದವು ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. Are you willing to carry the anointing? ನೀವು ಆ ಅಭಿಷೇಕವನ್ನು ಹೊತ್ತುಕೊಂಡು ಹೋಗುವುದಕ್ಕಾಗಿ ನೀವು ಚಿತ್ತವುಳ್ಳವರಾಗಿದ್ದೀರೋ? What anointing are we carrying? ಯಾವ ಅಭಿಷೇಕವನ್ನು ನಾವು ಹೊತ್ತುಕೊಂಡು ಹೋಗ್ತಾ ಇದ್ದೇವೆ? When Goliath challenged the army of Israel, ಇಸ್ರಾಯೇಲ್ ಸೈನ್ಯವನ್ನು ಗೊಲ್ಯಾತನ ಸವಾಲಿಟ್ಟಾಗ, imagine an army. ಊಹಿಸಿಕೊಳ್ಳಿರ ಆ ದೊಡ್ಡ ಒಂದು For ಸೈನ್ಯವನ್ನು. 40 days they are running away from the enemy. 40 ದಿನಗಳ ವೈರಿಯಿಂದ ಅವರು ಓಡಿ ಹೋಗುತ್ತಾ ಇದ್ದರು. And they're saying, we can't face Goliath. ಆ ಗೊಲ್ಯಾತನ ಎದುರಿಸಲಿಕ್ಕೆ ನಮ್ಮಿಂದ ಆಗುವುದಿಲ್ಲ ಎಂಬುದಾಗಿ ಅವರು ಹೇಳಿದರು. Just like the spies that went to see the promised land. ಮತ್ತೆ ಯಾವ ರೀತಿಯ ಗೂಢಾಚಾರರು ಒಂದು ವಾಗ್ದಾನ ದೇಶವನ್ನು ನೋಡಲಿಕ್ಕೆ ಹೋದರು. There are giants in the land. ಅಲ್ಲಿ ರಣಶೂರರ ದೇಶದಲ್ಲಿದ್ದಾರೆ. Oh, we can't face these giants. ಆ ಒಂದು ರಣಶೂರರನ್ನು ನಾನು ಎದುರಿಸಲಿಕ್ಕೆ ಆಗುವುದಿಲ್ಲ. We can't destroy the giants. We cannot enter the promised land. ಆ ರಣಶೂರರನ್ನು ನಾವು ಎದುರಿಸಲಿಕ್ಕೆ ಆಗುವುದಿಲ್ಲ, ನಾವು ವಾಗ್ದಾನ ದೇಶ ಪ್ರವೇಶಿಸಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ Out of the ಹೇಳಿದರು. 10 spies, ಮತ್ತೆ 10 ಗೂಢಾಚಾರರು
ಗೂಢಾಚಾರರಲ್ಲಿ Joshua and Caleb, ಯೆಹೋಶುವ ಮತ್ತು ಕಾಲೇಬರು they said, no, God has promised in His word, He is going to give us the land. ದೇವರು ನಮಗೆ ಆ ದೇಶವನ್ನು ಕೊಡುತ್ತೇನೆ ಎಂಬುದಾಗಿ ವಾಗ್ದಾನವನ್ನು ಮಾಡಿದ್ದಾನೆ. Moses, we are able to take it. ಮೋಶೆ, ನಾವು ಅದನ್ನು ಹೊಂದಿಕೊಳ್ಳುತ್ತೇವೆ. The other 10 spies said, we are not able to take it. ಮತ್ತು 10 ಗೂಢಾಚಾರರು ಹೇಳ್ತಾರೆ ಅದನ್ನು ನಾವು ಹೊಂದಿಕೊಳ್ಳಿಕ್ಕೆ ಆಗುವುದಿಲ್ಲ ಎಂಬುದಾಗಿ. What you have inside of you ನಿಮ್ಮ ಒಳಗಡೆ ಏನು ನೀವು ಹೊಂದಿಕೊಂಡಿದ್ದೀರೋ is only thing that you can see outside. ಹೊರಗಡೆ ಮಾತ್ರ ಆ ಸಂಗತಿಗಳನ್ನು If there is ನೋಡಬಹುದು. God inside of you, ನಿಮ್ಮ ಒಳಗಡೆ ದೇವರು if ಇರುವಾಗ, there is an anointing inside of you, ನಿಮ್ಮ ಒಳಗಡೆ ಅಭಿಷೇಕ ಇರುವಾಗ, you will see the way God sees. ದೇವರು ನೋಡುವ ರೀತಿಯಲ್ಲಿ ನೀವು You ನೋಡುತ್ತೀರಾ. will face the enemy and the challenges the way God challenges the enemy. ಯಾವ ರೀತಿಯಾಗಿ ದೇವರು ವೈರಿಯನ್ನು ಸವಾಲಿಟ್ಟನು ಮತ್ತು ಆತನ ಎದುರಿಸಿದನು, ಅದೇ ರೀತಿಯಾಗಿ ನೀವು ವೈರಿಗೆ ಸವಾಲಿಟ್ಟು ನೀವು And ಎದುರಿಸುವವರಾಗುತ್ತೀರಾ. that is why the Bible says, ಆದ ಕಾರಣ ಸತ್ಯವೇದ the ಹೇಳುತ್ತದೆ, 10 spies saw they could not enter the promised land. 10 ಗೂಢಾಚಾರರು ನೋಡಿದರೆ ಏನೆಂದರೆ ಅವರು ವಾಗ್ದಾನ ದೇಶಕ್ಕೆ ಪ್ರವೇಶಿಸುವುದಿಲ್ಲ ಎಂಬುದಾಗಿ. They did not enter. ಅವರು ಅಲ್ಲಿ ಪ್ರವೇಶಿಸಲಿಲ್ಲ. The 10 spies saw, that they were defeated already in their mind. They are already defeated in their hearts. ಆ 10 ಗೂಢಾಚಾರರು ಮನಸ್ಸಿನ ಹೃದಯದಲ್ಲಿ ಈಗಾಗಲೇ ಅವರು ಸೋಲಿಸಲ್ಪಟ್ಟರು ಎಂಬುದಾಗಿ ಆಲೋಚನೆ They ಮಾಡಿಕೊಂಡರು. said, we cannot. ನಮಗೆ ಆಗುವುದಿಲ್ಲ ಎಂಬುದಾಗಿ ಅವರು And ಹೇಳಿದರು. they did not. ಮತ್ತು ಅದನ್ನು ಅವರು ಮಾಡಲಿಲ್ಲ. They said, we are not able. ನಾವು ಅದಕ್ಕೆ ಶಕ್ತರಿಲ್ಲ ಎಂಬುದಾಗಿ That's ಅವರು why they were ಹೇಳಿದರು. not able. ಆದ ಕಾರಣ ಅವರು ಅದನ್ನು ಮಾಡಲಿಕ್ಕೆ But when ಶಕ್ತರಾಗಲಿಲ್ಲ. Joshua and Caleb said, we are able, ಯೆಹೋಶುವ ಮತ್ತು ಕಾಲೇಬರು ಹೇಳಿದರು, ನಾವು ಅದನ್ನು ಮಾಡುವುದಕ್ಕಾಗಿ ಶಕ್ತರಾಗಿದ್ದೇವೆ. they went into the promised land. ಅವರು ವಾಗ್ದಾನ ದೇಶಕ್ಕೆ ಅವರು When ಪ್ರವೇಶಿಸಿದರು. Joshua and Caleb said, yes, we can do it, ಯೆಹೋಶುವ ಮತ್ತು ಕಾಲೇಬರು ಹೇಳಿದರು, ನಾವು ಅದನ್ನು ಮಾಡುತ್ತೇವೆ then ಎಂಬುದಾಗಿ. they did it. ಮತ್ತು ಅದನ್ನು ಅವರು ಮಾಡಿದರು. Hallelujah. ಹಲ್ಲೆಲೂಯಾ. Jor se bole, hallelujah. ಜೋರಾಗಿ ಹಲ್ಲೆ ಎಂಬುದಾಗಿ ನಾವು I don't know if you ಹೇಳೋಣ. are sitting here this morning ನನಗೆ ಗೊತ್ತಿಲ್ಲ, ಬೆಳಗಿನ ಸಮಯದಲ್ಲಿ ಇಲ್ಲಿ as a ಕೂತುಕೊಂಡಿರುವಾಗ pastor, 4 crores. ಸಭಾಪಾಲಕರ 4 ಕರೋಡ್ ರೂಪಾಯಿ. Can we do it? ನಾವು ಅದನ್ನು ಮಾಡ್ಲಿಕ್ಕೆ You ಆಗುತ್ತದೆ. may be saying, Pastor, we are small church. ಸಭಾಪಾಲಕ ನಾವು ಚಿಕ್ಕ ಸಭೆಯಾಗಿ ನಾವಿದ್ದೇವೆ. Is it possible? ಅದು ಸಾಧ್ಯವೋ? What are you seeing? ನೀವೇನನ್ನು ನೋಡ್ತಾ What ಇದ್ದೀರಾ? are you saying? ನೀವೇನನ್ನು ಹೇಳ್ತಾ What ಇದ್ದೀರಾ? are you believing? ನೀವು ಯಾವುದನ್ನು ನಂಬುತ್ತಾ What ಇದ್ದೀರಾ? you see, you will get. ನೀವೇನೇ ನೋಡ್ತೀರಾ ಅದನ್ನು ನೀವು What you ಹೊಂದಿಕೊಳ್ಳುತ್ತೀರಾ. believe will come to pass. ನೀವೇನೇ ನಂಬುತ್ತೀರಾ ಅದು If you are ನೆರವೇರುತ್ತದೆ. willing to say this morning, ಈ ಬೆಳಗಿನ ಸಮಯದಲ್ಲಿ ಹೇಳುವುದಕ್ಕಾಗಿ oh, ಬಯಸುವಾಗ, ये बरस supernatural का बरस है. ಈ ವರ್ಷವು ಅಲೌಕಿಕ ವರ್ಷವಾಗಿದೆ ಎಂಬುದಾಗಿ If you are ಹೇಳುವಾಗ, willing to say with me, ಇದು supernatural ವರ್ಷ ಆಗಿದೆ, ಇದು Pastor, ಸೂಪರ್ ನ್ಯಾಷನಲ್ ವರ್ಷ ಅಥವಾ ಅಲೌಕಿಕ ವರ್ಷ ಇದಾಗಿದೆ ಸಭಾಪಾಲಕರು ಎಂಬುದಾಗಿ then ಹೇಳುವಾಗ, it will be the year of the supernatural. ಅದು ಅಲೌಕಿಕ ವರ್ಷದಾಗಿರುತ್ತದೆ. Come on, tell your neighbor it is a supernatural year for me. ನನಗೆ ಇದು ಒಂದು ಸೂಪರ್ ನ್ಯಾಷನಲ್ ವರ್ಷ ಎಂಬುದಾಗಿ ನೀವು ಪಕ್ಕದವರಿಗೆ ಹೇಳಿರಿ. Hello, church. ಸಭೆ ನೀವು Are you here this ಈ morning? ಬೆಳಗಿನ ಸಮಯದಲ್ಲಿ ನೀವು ಇಲ್ಲಿ Is an ಇದ್ದೀರಾ? army here this ಈ morning? ಬೆಳಗಿನ ಸಮಯದಲ್ಲಿ ಸೈನ್ಯವಿದೆ. Is God's people here this ಈ morning? ಬೆಳಗಿನ ಸಮಯದಲ್ಲಿ ದೇವ ಜನರು Do we have the ಇದ್ದಾರೋ? anointing of God this ಈ morning? ಬೆಳಗಿನ ಸಮಯದಲ್ಲಿ ದೇವರ Will you ಅಭಿಷೇಕ go for ನಿಮ್ಮಲ್ಲಿದೆ. Jesus this morning? ಯೇಸು ಸ್ವಾಮಿಗಾಗಿ ನೀವು Will you be ನಿಂತಿರೋ. like the lion of the tribe of Judah? ಯೂದ ಕುಲದ ಸಿಂಹಗಳು ನೀವು ಆಗಿದ್ದೀರೋ. Will you be like a roaring lion? ನೀವು ಗರ್ಜಿಸುವ ಸಿಂಹಗಳಾಗಿದ್ದೀರೋ. Will you rise up for Jesus this ಈ morning? ಬೆಳಗಿನ ಸಮಯದಲ್ಲಿ ಯೇಸು ಸ್ವಾಮಿಗಾಗಿ ನೀವು ಎದ್ದೇಳುತ್ತೀರೋ. Come on, say yes. ಹೌದು ಎಂಬುದಾಗಿ ನೀವು Say, ಹೇಳಿರಿ. yes, Lord, I'm here. ಹೌದು ಸ್ವಾಮಿ, ನಾನು ಇಲ್ಲಿದ್ದೇನೆ Say, ಎಂಬುದಾಗಿ yes, ನೀವು Lord, ಹೇಳಿರಿ. anoint me with your spirit. ಹೌದು ಸ್ವಾಮಿ, ನಿನ್ನ ಆತ್ಮದಿಂದ ನನ್ನನ್ನು I ಅಭಿಷೇಕಿಸು. will march for you in this month of March, God. ಮಾರ್ಚ್ ತಿಂಗಳಲ್ಲಿ ನಿನಗಾಗಿ ನಾನು ಮುಂದೆ ಹೋಗಿ Come on, ನಡೆಯುತ್ತೇನೆ. say after me, I will march for you, Lord. ಕರ್ತನೆ, ನಿನಗಾಗಿ ನಾನು From this ನಡೆಯುತ್ತೇನೆ. month of March, ಈ ಮಾರ್ಚ್ ತಿಂಗಳಲ್ಲಿ I will march as a soldier of Jesus. ಯೇಸು ಸ್ವಾಮಿ ಸೈನ್ಯವಾಗಿ ನಾನು ಮುಂದೆ I will ನಡೆಯುತ್ತೇನೆ. march as an army of God. ದೇವರ ಒಂದು ಸೈನ್ಯವಾಗಿ ನಾನು ಮುಂದೆ Come on, ನಡೆಯುತ್ತೇನೆ. clap your hands and praise the name of ನಾವು Jesus. ಚಪ್ಪಾಳಿ ತಟ್ಟುತ್ತಾ ಯೇಸು ಸ್ವಾಮಿ ನಾಮಕ್ಕೆ ಸ್ತುತಿ ಸಲ್ಲಿಸೋಣ. जोर से और जोर से और जोर से. ಇನ್ನು ಜೋರಾಗಿ Even if you clap, the demons must disappear. ನೀವು ಚಪ್ಪಾಳೆ ತಟ್ಟುವಾಗ ಅಲ್ಲಿ ದೆವ್ವಗಳು ಓಡಿ When you ಹೋಗಬೇಕು. shout under the anointing of God, the strongholds must be broken. ನೀವು ದೇವರ ಅಭಿಷೇಕದಿಂದ ನೀವು ಕೂಗುವಾಗ Come on, ಬಲವಾದ church. ಕೋಟೆಗಳು Can I ಬಿದ್ದು hear the ಹೋಗಬೇಕು. shout? Can I hear the war cry of the church of God this morning? ದೇವರ ಸಭೆಯಿಂದ ನಾವು ನಿಮ್ಮ ಸ್ವರಗಳನ್ನು Come on, ಕೇಳಿಸಿಕೊಳ್ಳಬಹುದು. lift up your voice and say, yes. ನಿಮ್ಮ ಸ್ವರಗಳನ್ನು ಎತ್ತಿ ಹೌದು ಎಂಬುದಾಗಿ Victory in ಹೇಳಿರಿ. Jesus' ಯೇಸುವಿನ name. ನಾಮದಲ್ಲಿ ಜಯವಿದೆ. Victory in Jesus' ಯೇಸುವಿನ name. ನಾಮದಲ್ಲಿ ಜಯವಿದೆ. Victory in Jesus' name. ಯೇಸುವಿನ ನಾಮದಲ್ಲಿ ಜಯವಿದೆ. Hallelujah. ಹಲ್ಲೆಲೂಯಾ. Hallelujah. One army ran away from one Goliath. ಒಂದು ಗೊಲಾಯತನ್ನು ನೋಡಿ ಅಲ್ಲಿರುವ ಒಂದು ಸೈನ್ಯವದು ಓಡಿ One ಹೋಯಿತು. little boy under the anointing of the Holy Spirit. ಒಬ್ಬ ಚಿಕ್ಕ ಹುಡುಗನು ಪವಿತ್ರಾತ್ಮನ ಅಭಿಷೇಕದ ಅಡಿಯಲ್ಲಿ ಇದ್ದುಕೊಂಡು, Goliath आने दे, उसका बाप भी आने. ಗೊಲಾಯತು ಬರ್ಲಿ, ಅವ್ರ ಅಪ್ಪ ಆದ್ರೂ ಬರ್ಲಿ, I'm going to face this guy. ನಾನು ಈ ವ್ಯಕ್ತಿಯನ್ನು ಎದುರಿಸುತ್ತೇನೆ. You know, when Samuel came to anoint David's, God said, go and anoint one of the children of Jesse.
ಜೆಸ್ಸಿಯ ಮಗನಾದ ಒಬ್ಬರಲ್ಲೇ ನೀನು ಅಭಿಷೇಕಿಸು ಎಂಬುದಾಗಿ ಸಮುವೇಲನಿಗೆ ದೇವರು ಹೇಳಿದಾಗ Samuel came with the oil. ಸಮುವೇಲನು ಎಣ್ಣೆ ತೆಗೆದುಕೊಂಡು ಬಂದನು. And he's seeing David's brothers. ಮತ್ತು ದಾವೀದನ ಸಹೋದರನನ್ನು ನೋಡುತ್ತಾನೆ. They are all in the army. ಅವರೆಲ್ಲರೂ ಸೈನ್ಯದಲ್ಲಿದ್ದರು. And then Samuel is about to anoint this handsome tall guy. ಮತ್ತು ಎತ್ತರವಾದ ಸುಂದರವಾದ ವ್ಯಕ್ತಿಗೆ ಸಮುವೇಲನ ಅಭಿಷೇಕ ಮಾಡಲಿಕ್ಕಿರುವಾಗ God says no. ದೇವರು ಹೇಳಿದನು ಇಲ್ಲ. Some people may look tall. ಕೆಲವರು ಎತ್ತರವಾಗಿ ಕಾಣಬಹುದು. Some people may talk tall. ಕೆಲವರು ಎತ್ತರವಾಗಿ ಹೆಚ್ಚಾಗಿ ಅವರು Some people ಮಾತನಾಡಬಹುದು. may walk tall. ಅವರು ನಡೆಯುವುದು ಒಂದು But ಎತ್ತರವಾಗಿರಬಹುದು. there is no anointing on them. ಅವರ ಮೇಲೆ ಯಾವ ಅಭಿಷೇಕ ಇರುವುದಿಲ್ಲ. Second brother comes. ಎರಡನೇ ಸಹೋದರನಲ್ಲಿ ಬರುತ್ತಾನೆ. God says Samuel, not this guy also. ಮತ್ತು ದೇವರು ಹೇಳ್ತಾನೆ ಸಮುವೇಲನಿಗೆ ಈ ವ್ಯಕ್ತಿ ಸಹ ಅಲ್ಲ. But they all are fit for the army. ಅವರೆಲ್ಲರೂ ಸೈನ್ಯಕ್ಕೆ They ಯೋಗ್ಯರಾಗಿದ್ದಾರೆ. all are the part of the army of Israel. ಅವರು ಇಸ್ರಾಯೇಲ್ ಸೈನ್ಯದ ಎಲ್ಲ ಒಂದು ಭಾಗಗಳಾಗಿದ್ದಾರೆ. And Samuel says, no, not this guy, not this guy. ಮತ್ತು ಸಮುವೇಲ ಹೇಳ್ತಾನೆ ಈ ವ್ಯಕ್ತಿ ಅಲ್ಲ ಈ ವ್ಯಕ್ತಿ God ಅಲ್ಲ says, not ಎಂಬುದಾಗಿ. this person, not that person. ಮತ್ತು ದೇವರು ಹೇಳ್ತಾನೆ ಈ ವ್ಯಕ್ತಿ ಅಲ್ಲ ಆ ವ್ಯಕ್ತಿ ಅಲ್ಲ ಎಂಬುದಾಗಿ. And then Samuel asks, ಅದಾದ ಸಮುವೇಲ ಕೇಳುತ್ತಾನೆ, Jesse, do you have only so many sons? ಮತ್ತು ಜೆಸ್ಸಿಯೇ ನಿನಗೆ ಇಷ್ಟೇ ಮಕ್ಕಳಿದ್ದಾರೆ ಎಂಬುದಾಗಿ ಆತನು ಕೇಳುತ್ತಾನೆ. Then Jesse says, ಮತ್ತು ಜೆಸ್ಸಿ ಆತನು ಹೇಳುತ್ತಾನೆ, no Samuel, ಇಲ್ಲ ಸಮುವೇಲನೇ, there's one more small guy. ಇನ್ನೊಬ್ಬ ಚಿಕ್ಕ ವ್ಯಕ್ತಿ ಇದ್ದಾನೆ. I always send him out to take care of the sheep. ಕುರಿಗಳ ಕಾಳಜಿ ವಹಿಸುವುದಕ್ಕಾಗಿ ಯಾವಾಗಲೂ ಆತನ ಹೊರಗೆ These ಕಳಿಸುತ್ತೇನೆ. other brothers, no, they are strong. My other sons are strong. ನನ್ನ ಬೇರೆ ಮಕ್ಕಳು ಅವರು ಬಲವಾಗಿದ್ದಾರೆ. So I put them in the army. ಅವರೆಲ್ಲರನ್ನ ಸೈನ್ಯದಲ್ಲಿ But ಇಟ್ಟಿದ್ದೇನೆ. this little fellow, ಈ ಚಿಕ್ಕ ಹುಡುಗನು he loves the sheep. ಆತನ ಕುರಿಗಳನ್ನು ಪ್ರೀತಿಸುತ್ತಾನೆ. He's a small fellow. ಆತನ ಚಿಕ್ಕವನಾಗಿದ್ದಾನೆ. And he does small jobs. ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡುತ್ತಾನೆ. And he takes the tiffin for his brothers. ಮತ್ತು ತನ್ನ ಸಹೋದರಿಗೆ ಆತನ ಊಟದ ಡಬ್ಬಿಯನ್ನು And he ತೆಗೆದುಕೊಂಡು takes care of ಹೋಗುತ್ತಾನೆ. the sheep. ಕುರಿಗಳ ಕಾಳಜಿಯನ್ನು ಆತನು ವಹಿಸುತ್ತಾನೆ. Every morning, meh. That was only what David could hear. ಮತ್ತು ಆ ಕುರಿಗಳ ಸ್ವರವನ್ನು ಪ್ರತಿದಿನ ದಾವೀದನು ಆತನು ಕೇಳಿಸಿಕೊಳ್ಳುತ್ತಾನೆ. And he takes the sheep outside, ಆ ಕುರಿಗಳನ್ನು ಹೊರಗೆ ತೆಗೆದುಕೊಂಡು brings ಹೋಗುತ್ತಾನೆ. them back in the evening. ಮತ್ತು ಸಾಯಂಕಾಲ ಹಿಂತಿರುಗಿ ಅವನು ತೆಗೆದುಕೊಂಡು ಬರುತ್ತಾನೆ. Jesse doesn't know what his youngest son is doing in the fields. ಮತ್ತು ಆತನ ಜೆಸ್ಸಿಗೆ ಆತನಿಗೆ ಗೊತ್ತಿಲ್ಲ ತನ್ನ ಚಿಕ್ಕ ಮಗನು ಆತನ ಹೊಲದಲ್ಲಿ ಏನು ಮಾಡ್ತಾ ಇದ್ದಾನೆ ಎಂಬುದಾಗಿ. The youngest son is spiritually caught up. ಮತ್ತು ಆ ಒಂದು ಸಹೋದರ ನೋಡುವಾಗ ಆತನ ಆತ್ಮಿಕವಾಗಿ ಹಿಡಿಯಲ್ಪಟ್ಟಿದ್ದನು. Youngest son David is worshiping God. ಚಿಕ್ಕ ಹುಡುಗನ ಆತನು ದಾವೀದನಾಗಿ ಆತನ ದೇವರನ್ನು ಆರಾಧಿಸುತ್ತಾ ಇದ್ದನು. You know the promotion that God gave David. ದಾವೀದನಿಗೆ ದೇವರು ಕೊಟ್ಟ ಒಂದು ಬಡ್ತಿಯು, Because David took care of the father's sheep. ಯಾಕೆಂದ್ರೆ ದಾವೀದನು ತನ್ನ ತಂದೆ ಕುರಿಗಳ ಕಾಳಜಿಯನ್ನು ಆತನು ವಹಿಸಿದನು. Tomorrow God is going to give the people of Israel, who is the sheep of God, into the hands of a faithful David who became a king. ಮತ್ತು ನಾಳೆ ಇಸ್ರಾಯೇಲ್ನಲ್ಲಿ ಇರುವ ಎಲ್ಲ ಒಂದು ಜನರನ್ನು ದೇವರ ಹಸ್ತದಲ್ಲಿರುವ ಎಲ್ಲ ಪ್ರತಿಯೊಂದು ಜನರನ್ನು ದಾವೀದನ ಹಸ್ತಕ್ಕೆ ಕೊಟ್ಟು ಆತನನ್ನು ರಾಜನಾಗಿ ಮಾಡುವವನಾಗಿದ್ದನು. I want to speak to our young people who do so much work here on the stage. ಇಲ್ಲಿ ಒಂದು ವೇದಿಕೆ ಮೇಲೆ ಕೆಲಸ ಮಾಡುವ ಪ್ರತಿಯೊಂದು ಯೌವನಸ್ಥರಿಗೆ ನಾನು ಹೇಳಲಿಕ್ಕೆ ಬಯಸುತ್ತೇನೆ, Be faithful some more time. ಇನ್ನು ಸ್ವಲ್ಪ ಸಮಯದವರೆಗೆ ನಂಬಿಗಸ್ತರಾಗಿರಿ. Don't grumble, don't complain. ಗುಣಗುಟ್ಟಬೇಡಿರಿ ಮತ್ತು ಯಾವ ದೂರನ್ನು ಹೇಳಬೇಡಿರಿ. I know for many years you are working hard. ಬಹಳ ವರ್ಷಗಳಿಂದ ನೀವು ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದೀರಾ. But when God wants to do something, don't miss it. ದೇವರು ಏನಾದರೂ ಮಾಡಬೇಕೆಂಬ ಒಂದು ಸಮಯ ಇರುವಾಗ ಅದನ್ನು ನೀವು ತಪ್ಪಿಸಿಕೊಳ್ಳಬೇಡಿ. There's a next generation God is raising in the church. ಮುಂದಿನ ಜನಾಂಗ ಅಥವಾ ಸಂತತಿಯನ್ನು ದೇವರು ಅದನ್ನು ಸಭೆಯಲ್ಲಿ ಎಬ್ಬಿಸುತ್ತಾ ಇದ್ದಾನೆ. After service is over, ಸೇವೆ ಆದ ನಂತರ come immediately here to do the work of God. ತಕ್ಷಣವೇ ದೇವರ ಕಾರ್ಯ ಮಾಡುವುದಕ್ಕಾಗಿ ನೀವು ಬನ್ನಿರಿ. There is something that God will shift in this young generation. ಯೌವನಸ್ಥ ಒಂದು ಸಂತತಿಯಲ್ಲಿ ದೇವರು ಏನೋ ಒಂದು ಸಂಗತಿಯನ್ನು ಅದನ್ನು ಬದಲಾವಣೆ ಮಾಡ್ತಾ ಇದ್ದಾನೆ. Last week I was so happy to see so many of you responding to the call when I said when the call of God came, whom shall I send, who will go for me? ದೇವರ ಕರೆಯುವಿಕೆ ಬಂದಾಗ ಯಾರು ಹೋಗುತ್ತಾರೆ, ಯಾರನ್ನು ನಾನು ಕಳಿಸಲಿ ಎಂಬುದಾಗಿ ನಾನು ಹೇಳುವಾಗ Many of you came forward. ಬಹಳಷ್ಟು ಜನರು ನೀವು ಮುಂದೆ ಬಂದಿದ್ದೀರಿ. Young generation, come forward. ಯೌವನಸ್ಥ ಜನಾಂಗವೇ ನೀವು ಮುಂದೆ ಬನ್ನಿರಿ. This is your time. ಇದು ನಿಮ್ಮ ಸಮಯವಾಗಿದೆ. And all those of you who are putting these cables and cleaning this place and shifting the amplifiers and setting everything here. ಆಂಪ್ಲಿಫೈಯರ್ ತೆಗೆಯುವುದಾಗಲಿ, ವೈರ್ಗಳನ್ನು ಸುತ್ತುವುದಾಗಲಿ, ಪ್ರತಿಯೊಂದು ಸಂಗತಿಗಳನ್ನು ಸಿದ್ಧ ಮಾಡುವುದು ತೆಗೆಯುವುದು ನೀವು ಮಾಡುವವರು. I want to speak God's promotion over your life. ನಿಮ್ಮ ಜೀವಿತದ ಮೇಲೆ ದೇವರ ಬಡ್ತಿಯನ್ನು ನಾವು ಘೋಷಿಸುತ್ತೇವೆ. I want to speak God's blessings over your life. ನಿಮ್ಮ ಜೀವಿತದ ಮೇಲೆ ದೇವರ ಆಶೀರ್ವಾದವನ್ನು ನಾವು ಮಾತನಾಡುತ್ತೇವೆ. David started small. ದಾವೀದನು ಚಿಕ್ಕನಿಂದ ಆತನು ಪ್ರಾರಂಭಿಸಿದನು. God gave him a great end.
ದೇವರು ಶ್ರೇಷ್ಠವಾದ ಅಂತ್ಯವನ್ನು ಆತನಿಗೆ There are ಕೊಟ್ಟನು. many Davids here in this place. ಈ ಸ್ಥಳದಲ್ಲಿ ಬಹಳಷ್ಟು ದಾವೀದರಿದ್ದಾರೆ. There are many small time beginners in this place. ಮತ್ತು ಚಿಕ್ಕದಾಗಿ ಬೆಳೆಯುವ ಒಂದು ಮಕ್ಕಳು ಈ ಸ್ಥಳದಲ್ಲಿ ಇದ್ದಾರೆ. Start somewhere. ಎಲ್ಲಿಂದಾದರೂ ನೀವು We ಪ್ರಾರಂಭಿಸಿ. should not get puffed up. ನಾವು ಉಬ್ಬಿಕೊಳ್ಳುವುದು ಬೇಡ. We should not become proud. ನಾವು ಗರ್ವಿಷ್ಠರಾಗುವುದು ಬೇಡ. Oh, today I am come to this level. ಓ, ಈ ದಿನ ನಾನು ಈ ಮಟ್ಟಕ್ಕೆ ನಾನು ಬಂದಿದ್ದೇನೆ. Whatever level you may go. ಯಾವುದೇ ಮಟ್ಟಕ್ಕೆ ನೀವು ಹೋಗಬಹುದು. The higher level you go. ಯಾವುದೇ ಉನ್ನತ ಮಟ್ಟಕ್ಕೆ ನೀವು With ಹೋಗಬಹುದು. God, the knees only is the correct level. ದೇವರ ಮುಂದೆ ನೋಡುವಾಗ ಅದು ಮೊಣಕಾಲವೇ ಅದು ಸರಿಯಾದ ಒಂದು With God, when you ಭಾಗವಾಗಿದೆ. go on your knees and humble yourself, that is the correct level. ದೇವರ ಮುಂದೆ ಹೋಗಿ ನೀವು ಮೊಣಕಾಲು ಊರಿ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳುವಾಗ ಅದೇ ಒಂದು ಸರಿಯಾದ ಮಟ್ಟವಾಗಿದೆ. Let's grow up. ನಾವು ಬೆಳೆಯೋಣ. Let's love one another. ಒಬ್ಬರೊಬ್ಬರು ಪ್ರೀತಿಸೋಣ. Unity is the key for revival. ಉಜ್ಜೀವನಕ್ಕಾಗಿ ಐಕ್ಯತೆ ಒಂದು ಬೀಗದ ಕೈಯಾಗಿದೆ. Worship is the key for revival. ಆರಾಧನೆಯು ಸಹ ಒಂದು The ಉಜ್ಜೀವನಕ್ಕಾಗಿ word ಬೀಗದ is the key ಕೈಯಾಗಿದೆ. for revival. ದೇವರ ವಾಕ್ಯ ಒಂದು ಉಜ್ಜೀವನಕ್ಕಾಗಿ ಒಂದು And ಬೀಗದ ಕೈಯಾಗಿದೆ. if we can tap into these things, ಈ ಸ್ಥಳಗಳಲ್ಲಿ ತೊಡಗಿಕೊಳ್ಳುವಾಗ the Lord will send in a great harvest. ದೇವರು ಶ್ರೇಷ್ಠವಾದ ಸುಗ್ಗಿಯನ್ನು ಆತನು ಕಳಿಸುತ್ತಾನೆ. So God lifted up David. ದೇವರು ದಾವೀದನ ಮೇಲೆ ಕೆತ್ತಿದನು. When God said, Samuel, ದೇವರು ಸಮುವೇಲನಿಗೆ ಹೇಳಿದನು. when David entered the house, ದಾವೀದನ ಮನೆಯಲ್ಲಿ ಪ್ರವೇಶಿಸುವಾಗ God said, Samuel, this is the man. ಸಮುವೇಲನು ಇದೇ ಆ ಒಂದು ಮನುಷ್ಯನು ಅಥವಾ ಹುಡುಗನು ಎಂಬುದಾಗಿ ಆತನು ಹೇಳಿದನು. Samuel takes the anointing oil, ಸಮುವೇಲನು ಅಭಿಷೇಕಿತ ಎಣ್ಣೆಯನ್ನು ಆತನು ತೆಗೆದುಕೊಳ್ಳುತ್ತಾನೆ. anoints this little boy ಆ ಚಿಕ್ಕ ಹುಡುಗನನ್ನು ಅಭಿಷೇಕಿಸುತ್ತಾನೆ. for the work of God, ದೇವರ ಒಂದು ಕಾರ್ಯಕ್ಕಾಗಿ ಅಥವಾ for ಕೆಲಸಕ್ಕಾಗಿ, the service of God. ದೇವರ ಒಂದು ಸೇವೆಗಾಗಿ. Because who was David? ಮತ್ತು ಯಾಕೆಂದ್ರೆ ದಾವೀದನ ಯಾರಾಗಿದ್ದನು? A man after God's own heart. ದೇವರ ಹೃದಯದ ಹತ್ತಿರಕ್ಕೆ ಇರುವ ಮನುಷ್ಯನತನಾಗಿದ್ದನು. Where is our heart today? ಈ ದಿನ ನಮ್ಮ ಹೃದಯದಲ್ಲಿದೆ. If God looks at you this morning, ಈ ಬೆಳಗಿನ ಸಮಯದಲ್ಲಿ ದೇವರು ನಿಮ್ಮನ್ನು ನೋಡುವುದಾದರೆ, God looks at me this morning, ಈ ಬೆಳಗಿನ ಸಮಯದಲ್ಲಿ ದೇವರು ನನ್ನನ್ನು ನೋಡುವುದಾದರೆ, will He see our heart, scattered for different things? ಬೇರೆ ಒಂದು ವಿಷಯಕ್ಕಾಗಿ ನಮ್ಮ ಹೃದಯವೇ ಚದರಿ ಹೋಗಿದೆ ಎಂಬುದಾಗಿ ಆತನು ನೋಡುತ್ತಾನೋ? Will He see our heart scattered for the things of the world? ಲೋಕದ ವಿಷಯಗಳಿಗಾಗಿ ನಮ್ಮ ಹೃದಯವು ಆ ಕಡೆ ಹೋಗಿದೆ ಅಥವಾ ಚದರಿ ಹೋಗಿದೆ ಎಂಬುದಾಗಿ ಆತನು ನೋಡುವಾಗ, Will He see our heart focused for temporary things? ಮತ್ತು ನಮ್ಮ ಒಂದು ಹೃದಯವು ತಾತ್ಕಾಲಿಕ ವಿಷಯಗಳ ಮೇಲೆ ನಾವು ದೃಷ್ಟಿ ಇಡ್ತಾ ಇದೆ ಎಂಬುದಾಗಿ ಆತನು ನೋಡುವಾಗ, Where is your heart today? ಈ ದಿನ ನಿಮ್ಮ ಹೃದಯಗಳು ಎಲ್ಲಿವೆ? Is your heart there for God? ಈ ದಿನ ದೇವರಿಗಾಗಿ ನಿಮ್ಮ ಹೃದಯವಿದೆಯೋ? Is your heart there for God? ನಿಮ್ಮ ದೇವರಿಗಾಗಿ ನಿಮ್ಮ ಹೃದಯವಿದೆಯೋ? Be faithful in the little things. ಚಿಕ್ಕ ಸಂಗತಿಗಳಲ್ಲಿ ನೀವು ನಂಬಿಗಸ್ತರಾಗಿರುವಾಗ, Start helping in the little things. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನೀವು ಸಹಾಯ ಮಾಡಿರಿ. Start coming for prayer. That's a little thing. ಪ್ರಾರ್ಥನೆಗೆ ನೀವು ಬರುವಾಗ ಅದು ಒಂದು ಚಿಕ್ಕ ಸಂಗತಿ ಆಗಿದೆ. Be disciplined in your spiritual life. ಆತ್ಮಿಕ ಜೀವಿತದಲ್ಲಿ ನೀವು ಶಿಸ್ತು ಉಳ್ಳವರಾಗಿರಿ. Give church a higher priority than your other things. ಸಭೆಗೆ ಉನ್ನತ ಒಂದು ಮಟ್ಟದ ಒಂದು ಸ್ಥಾನವನ್ನು ನೀವು ಕೊಡುವಾಗ ನೀವೆಲ್ಲದರಲ್ಲಿ ಉನ್ನತವಾಗುತ್ತೀರಾ. And we will see supernatural Varsha coming to pass. ಮತ್ತು ನಮಗಾಗಿ ಸೂಪರ್ ನ್ಯಾಚುರಲ್ ವರ್ಷ ಅದು ಬರುವುದನ್ನು ನಾವು ನೋಡುತ್ತೇವೆ. Amen. 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 We must live for revival. ಉಜ್ಜೀವನಕ್ಕಾಗಿ ನಾವು ಜೀವಿಸಬೇಕು. We must die for revival. ಉಜ್ಜೀವನಕ್ಕಾಗಿ ನಾವು ಮರಣ We ಹೊಂದಬೇಕು. must pray for revival. ಉಜ್ಜೀವನಕ್ಕಾಗಿ ನಾವು ಪ್ರಾರ್ಥಿಸಬೇಕು. Or we must pay the cost for revival. ಉಜ್ಜೀವನಕ್ಕಾಗಿ ಯಾವುದೇ ಕ್ರಯ ನಾವು ಕಟ್ಟಬಹುದು. The harvest is plenty. ಸುಗ್ಗಿಯಲ್ಲಿ ಬಹಳವಾಗಿದೆ. Laborers are few. ಕೆಲಸಗಾರರು ಕಡಿಮೆಯಾಗಿದ್ದಾನೆ. Will you be that laborer? ನೀವು ಆ ಕೆಲಸಗಾರ ನೀವು ಆಗಿರುತ್ತೀರೋ? प्रभु मैं जाऊंगा, ದೇವರೇ ನಾನು ಹೋಗುತ್ತೇನೆ, तेरे लिए जाऊंगा. ನಿನಗಾಗಿ ನಾನು ಹೋಗುತ್ತೇನೆ. I'm here, Lord God. ಕರ್ತನೇ, ನಾನು ಇಲ್ಲಿದ್ದೇನೆ. I'm here, Lord God. Send me, God. ಕರ್ತನೇ, ನನ್ನನ್ನು God is ಕಳುಹಿಸು. speaking to some more people this morning. ಇನ್ನು ಕೆಲವು ಜನರೊಟ್ಟಿಗೆ ದೇವರೇ ಬೆಳಗಿನ ಸಮಯದಲ್ಲಿ ಮಾತನಾಡ್ತಾ Last ಇದ್ದಾನೆ. week he spoke to that group who dedicated themselves to do missions for God. ಕಳೆದ ವಾರ ದೇವರಿಗಾಗಿ ಕೆಲಸ ಮಾಡುವ ಕೆಲವು ಜನರ ಗುಂಪಿಗೆ ದೇವರ ಆತನು ಯಾರು ದೇವರಿಗೆ ತನ್ನನ್ನು ತಾನು ಸಮರ್ಪಿಸಿದ ಅವರು ಹೋದ ವಾರದಲ್ಲಿ ಇದ್ದರು. I see more young people. ಇನ್ನು ಹೆಚ್ಚಾದ ಯವನಸ್ಥರನ್ನು ನಾನು ನೋಡ್ತಾ ಇದ್ದೇನೆ. God is calling you to labor. ದೇವರು ನೀವು ಕೆಲಸ ಮಾಡೋದಕ್ಕಾಗಿ ಆತನು ಕರೀತಾ ಇದ್ದಾನೆ. If you want to be that young person, ಆ ಯವನಸ್ಥರು ನೀವು ಆಗಿರ್ಲಿಕ್ಕೆ ಬಯಸುವುದಾದರೆ, and if you are saying yes, ಮತ್ತು ನೀವು ಹೌದು ಎಂಬುದಾಗಿ I ಹೇಳುವಾಗ, feel God is saying something to me.
ದೇವರು ಏನಾದರೂ ವಿಷಯ ಮಾಡ್ಲಿಕ್ಕೆ ಆತನು ಹೇಳುವಾಗ, I feel God is speaking to me. ಮತ್ತು ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾನೆ ಎಂಬುದಾಗಿ ನಿಮಗೆ I feel ಅನಿಸುವಾಗ, God is saying, this is my time. ಇದು ನನ್ನ ಸಮಯ ಎಂಬುದಾಗಿ ದೇವರು ಆತನು ಹೇಳುವಾಗ, I feel God is saying, enough of the wasted years and time. ಇಷ್ಟು ವರ್ಷಗಳಿಂದ ವ್ಯರ್ಥ ಮಾಡಿರುವ ಸಮಯಗಳು ಸಾಕು. Is there any young person who will stand up this morning? ಯಾರಾದರೂ ಈ ಬೆಳಗಿನ ಸಮಯದಲ್ಲಿ ಯವನಸ್ಥರು ಆತನು ನಿಂತುಕೊಳ್ಳುತ್ತಾನೋ, Who will hear the voice of God ದೇವರ ಸ್ವರವನ್ನು and say, ಕೇಳಿಸಿಕೊಳ್ಳುವುದಕ್ಕಾಗಿ, I'll serve wherever you take me, God. ಕರ್ತ ನೀನು ಎಲ್ಲೆಲ್ಲಿ ನನ್ನ ತೆಗೆದುಕೊಂಡು ಹೋಗುತ್ತೆ ಅಲ್ಲಿ ನಾನು ನಿನಗೆ ಸೇವೆ ಸಲ್ಲಿಸುತ್ತೇನೆ. Lord, I'm willing, God. ಕರ್ತ ನನ್ನ ಚಿತ್ತವುಳ್ಳವನಾಗಿದ್ದೇನೆ. Lord, I have weaknesses. ಕರ್ತ ನನ್ನಲ್ಲಿ ಬಲಹೀನತೆಗಳಿವೆ. I fail many times. ಬಹಳ ಸಾರಿ ನಾನು ಸೋತು ಹೋಗುತ್ತೇನೆ. Sometimes I walk in unholiness, God. ಕೆಲವು ಸಾರಿ ಅಪವಿತ್ರತೆಯಲ್ಲಿ ನಾನು ನಡೆಯುತ್ತೇನೆ. Lord, I'm not able, God. ಕರ್ತ ನಾನು ಅದಕ್ಕೆ ಶಕ್ತನಲ್ಲ. Lord, I feel I'm useless. ಕರ್ತ ನಾನು ಯಾವ ಕೆಲಸಕ್ಕೆ ಬಾರದವನೆಂಬುದಾಗಿ ನನಗೆ I feel I'm ಅನಿಸುತ್ತದೆ. rejected, oh God. ಕರ್ತ ನಾನು ತಿರಸ್ಕರಿಸಲ್ಪಟ್ಟವನೆಂಬುದಾಗಿ ನನಗೆ I have ಅನಿಸುತ್ತದೆ. fear in me, Lord God. ಕರ್ತ ನನ್ನ ಒಳಗೆ ಭಯ ಇದೆ ಸ್ವಾಮಿ. Then you are the right person, God is ನೀವು calling. ದೇವರು ಹೇಳ್ತದೆ, ನೀವು ಆ ಸರಿಯಾದ ವ್ಯಕ್ತಿಗಳಾಗಿದ್ದೀರಾ. Is there any young person who will stand up this morning ಯಾರಾದರೂ ಯವನಸ್ಥರು ಬೆಳಗಿನ ಸಮಯದಲ್ಲಿ ಅವರು ಎದ್ದು ನಿಂತುಕೊಳ್ಳುತ್ತಾರೋ, and say, yes, ಹೌದು ಎಂಬುದಾಗಿ ಹೇಳುವುದಕ್ಕಾಗಿ, I want to give this time, not to come forward wherever you are to stand up. ನೀವು ಮುಂದೆ ಬರಬೇಕಾಗಿಲ್ಲ, ಆದರೆ ಎಲ್ಲಿದ್ರೆ ಅಲ್ಲೇ ಎದ್ದು ನಿಂತುಕೊಳ್ಳಬಹುದು. Oh young man, remember your creator in the days of your youth. ನೀ ಯೌವನದಲ್ಲೇ ನಿನ್ನ ಸೃಷ್ಟಿಕರ್ತನ ನೆನಪು ಮಾಡಿಕೊ ಎಂಬುದಾಗಿ ಆತನು ಹೇಳುತ್ತಾನೆ. Oh young man, remember Jesus in the days of your youth. ನಿನ್ನ ಯೌವನದಲ್ಲೇ ನಿನ್ನ ಸೃಷ್ಟಿಕರ್ತನಾದ ಯೇಸುವನ್ನು ತಿಳಿದುಕೋ ಎಂಬುದಾಗಿ ಆತನು ಹೇಳುತ್ತಾನೆ. Is there any young person this ಇಲ್ಲಿ morning? ಯಾದರೂ ಯೌವನಸ್ಥರು ಈ ಸ್ಥಳದಲ್ಲಿ ಇದ್ದೀರೋ, Wherever you are, you stand up, I will pray for you. ನೀವೆಲ್ಲಿದ್ದರೆ ಅದೇ ಸ್ಥಳದಲ್ಲಿ ನೀವು ಎದ್ದು ನಿಂತುಕೊಳ್ಳುವಾಗ ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. At age 23, I gave my life to Jesus. ಇವರು ತಮ್ಮ 23 ವರ್ಷ ವಯಸ್ಸಿನಲ್ಲಿ ಯೇಸು ಸ್ವಾಮಿಗೆ ತಮ್ಮ ಜೀವಿತವನ್ನು ಸಮರ್ಪಿಸಿದರು. Till today, I don't regret for it. ಇದುವರೆಗೆ ಅವರು ಅದನ್ನು ತಿರಸ್ಕರಿಸಲಿಲ್ಲ. You may be much younger than me. ಇವರಿಗಿಂತ ಹೆಚ್ಚಾದ ಯೌವನಸ್ಥರು If ನೀವಾಗಿರಬಹುದು. you're 17 and above, 15, 12, whatever age, just stand to your feet. 15, 12, 17 ವರ್ಷ ವಯಸ್ಸಿನವರು ನೀವಾಗಿರಬಹುದು. Thank you, young people. ಯೌವನಸ್ಥರು ನಿಮಗೆ ವಂದನೆ ಸಲ್ಲಿಸುತ್ತೇವೆ. If there is some more, I want to give you this time. ಇನ್ನು ಕೆಲವರಿಗೆ ಇನ್ನು ಸ್ವಲ್ಪ ಸಮಯ ಅವಕಾಶ ನಾವು ಕೊಡುತ್ತೇವೆ. You can be a little older, doesn't matter. ನೀವು ಇನ್ನು ಸ್ವಲ್ಪ ಹಿರಿಯರಾಗಿರಬಹುದು, ಅದರ ಪರವಾಗಿಲ್ಲ. 20s, 30s, 40s, doesn't matter. 20, 40 ವರ್ಷದವರು ನೀವು ಆಗಿರಬಹುದು. The call is for everyone. ಈ ಕರೆಯುವಿಕೆ ಎಲ್ಲರಿಗಾಗಿದೆ. The call is for everyone. ಈ ಕರೆಯುವಿಕೆ ಎಲ್ಲರಿಗಾಗಿದೆ. Surrender to God. ದೇವರಿಗೆ ನಿಮ್ಮನ್ನು ನೀವು ಸಮರ್ಪಿಸಿರಿ. Surrender to God. ದೇವರಿಗೆ ನಿಮ್ಮನ್ನು ನೀವು ಸಮರ್ಪಿಸಿರಿ. You are going to be that person ನೀವು ಆ ವ್ಯಕ್ತಿಗಳಾಗಿರುತ್ತೀರಾ. whom the Lord will anoint and use. ದೇವರು ನಿಮ್ಮನ್ನು ಅಭಿಷೇಕಿಸುತ್ತಾನೆ. Is there anyone else? ಇನ್ನು ಯಾರಾದರೂ ನೀವಿದ್ದೀರೋ, Just say, Lord, I'm ready, God. I'm ready, God. ಕರ್ತನೇ ನಾನು ಸಿದ್ಧನಾಗಿದ್ದೇನೆ. Lord, there's so much that I want you to do in my life. ಕರ್ತನೇ ನನ್ನ ಜೀವಿತದಲ್ಲಿ ಹೆಚ್ಚಾದ ಸಂಗತಿಗಳನ್ನು ನಾನು ಮಾಡಲಿಕ್ಕೆ ಬಯಸುತ್ತೇನೆ. Lord, from today I'm giving myself to you. ಕರ್ತನೇ ಈ ದಿನ ನನ್ನನ್ನು ನಾನು ನಿನಗೆ ಸಮರ್ಪಿಸುತ್ತೇನೆ. तेरी दया कभी कम ना होगी, तेरी दया कभी कम ना होगी, तेरी दया कभी कम ना होगी, तेरी दया दया कम ना होगी, तेरी दया कभी कम ना होगी, तेरी दया कभी कम ना होगी, तेरी दया कभी कम ना होगी, तेरी दया दया कम ना होगी, तेरी दया कभी कम ना होगी, तेरी दया कभी कम ना होगी, तेरी दया कभी कम ना होगी, तेरी दया
God is saying to you this morning, ಈ ಬೆಳಗಿನ ಸಮಯದಲ್ಲಿ ದೇವರು ನಿಮಗೆ ಹೇಳ್ತಾ ಇದ್ದಾನೆ, my grace you will never lack in your life. ನಿಮ್ಮ ಜೀವಿತದಲ್ಲಿ ನನ್ನ ಒಂದು ಕೃಪೆಯನ್ನು ಎಂದಿಗೂ ನೀವು ಕೊರತೆ My ಪಡುವುದಿಲ್ಲ. grace you will never lack in your life. ನನ್ನ ಒಂದು ಕೃಪೆ ನಿಮ್ಮ ಜೀವಿತದಲ್ಲಿ ಎಂದಿಗೂ ನೀವು ಕೊರತೆ My ಪಡುವುದಿಲ್ಲ. grace for you to live a holy life. ಮತ್ತು ನನ್ನ ಒಂದು ಕೃಪೆ ನೀವು ಪರಿಶುದ್ಧ ಜೀವಿತ ಜೀವಿಸುವುದಕ್ಕಾಗಿದೆ. My grace for you to serve me. ನನ್ನ ಕೃಪೆಯು ನೀವು ಸೇವೆ ಸಲ್ಲಿಸುವುದಕ್ಕಾಗಿದೆ. You will not lack it in your life. ನೀವು ನಿಮ್ಮ ಜೀವಿತದಲ್ಲಿ ಎಂದಿಗೂ ಅದರ ಕೊರತೆ ಪಡುವುದಿಲ್ಲ. Worship Him for some time as we close. ಮುಗಿಸುತ್ತಿರುವಾಗ ಸ್ವಲ್ಪ ಸಮಯದವರೆಗೆ ಆತನನ್ನು ಆರಾಧಿಸೋಣ. ಸೇರಿ तेरी दया कभी कम ना होगी, तेरी दया कभी कम ना होगी, तेरी दया कभी कम ना होगी, तेरी दया कम ना होगी. Father, I want to pray for everyone who's standing up here, God. ಕರ್ತನಲ್ಲಿ ನಿಂತುಕೊಂಡಿರುವ ಪ್ರತಿಯೊಬ್ಬರಿಗಾಗಿ ನಾನು May they ಪ್ರಾರ್ಥಿಸುತ್ತೇನೆ. hear the voice of your Spirit. ನಿನ್ನ ಆತ್ಮನ ಸ್ವರಗಳನ್ನು ಅವರು ಕೇಳಿಸಿಕೊಳ್ಳಲಿ. They are standing up not on their own this morning. ಕರ್ತನೆ ಬೆಳಗಿನ ಸಮಯದಲ್ಲಿ ಸ್ವಂತ ಚಿತ್ತದಿಂದ ಅವರು They are standing ನಿಂತುಕೊಂಡಿಲ್ಲ. up because you are stirring up their heart, oh God. ಏಕೆಂದರೆ ನೀನು ಅವರ ಹೃದಯಗಳನ್ನು ಕಲಕುತ್ತಾ ಇದೆ. ಆದ ಕಾರಣ ಈ ಬೆಳಗಿನ ಸಮಯದಲ್ಲಿ ಅವರು Praying for ನಿಂತುಕೊಂಡಿದ್ದಾರೆ. every one of these dear ones ಕರ್ತನೆ ಇಲ್ಲಿರುವ ಪ್ರತಿಯೊಂದು ಪ್ರಿಯರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. who is surrendering themselves to you, God. ಯಾರ್ಯಾರು ಸ್ವಾಮಿ ತಮ್ಮನ್ನು ತಾವು ನಿನ್ನಗೆ ಸಮರ್ಪಣೆ ಮಾಡ್ತಾ They ಇದ್ದಾರೆ, are not going to be the same. ಅವರು ಇದ್ದ ಹಾಗೆ ಇರುವುದಿಲ್ಲ. I am praying from today. ಈ ದಿನದಿಂದ ನಾನು The ಪ್ರಾರ್ಥಿಸುತ್ತೇನೆ, fire of your Holy Spirit will come upon them. ನಿನ್ನ ಪವಿತ್ರಾತ್ಮನ ಬೆಂಕಿ ಅವರ ಮೇಲೆ ಇಳಿದು The ಬರಲಿ. anointing of your Holy Spirit will come upon them. ನಿನ್ನ ಪವಿತ್ರಾತ್ಮನ ಅಭಿಷೇಕ ಅವರ ಮೇಲೆ ಇಳಿದು They will ಬರಲಿ. go deep into the things of your word, oh God. ನಿನ್ನ ವಾಕ್ಯದ ಆಳದಲ್ಲಿ ಅವರು ಮುಂದುವರೆಯಲಿ ಸ್ವಾಮಿ. You will begin to separate them. ಕರ್ತನೆ ನೀನು ಅವರನ್ನು ಬೇರ್ಪಡಿಸು. You will begin to sanctify them. ಕರ್ತನೆ ನೀನು ಅವರನ್ನು ಶುದ್ಧೀಕರಣ You will ಮಾಡಲಿಕ್ಕೆ begin to ಪ್ರಾರಂಭಿಸು. anoint them. ನೀನು ಅವರನ್ನು ಅಭಿಷೇಕ ಮಾಡಲಿಕ್ಕೆ And Lord, you will ಪ್ರಾರಂಭಿಸು. begin to use them. ಕರ್ತನೆ ನೀನು ಅವರನ್ನು ಉಪಯೋಗಿಸಲಿಕ್ಕೆ ಪ್ರಾರಂಭಿಸು. Lord, I am praying, Father, ಕರ್ತನೆ ಈ ದಿನದಲ್ಲಿ ನಾವು that you will make ಪ್ರಾರ್ಥಿಸುತ್ತೇವೆ, them bold, ನೀನು ಅವರು that ಧೈರ್ಯವುಳ್ಳವರನ್ನಾಗಿ you will ಮಾಡು. make them strong, ನೀನು ಅವರನ್ನು ಬಲಶಾಲಿಗಳನ್ನಾಗಿ you will make ಮಾಡು. them overcomers, ನೀನು ಅವರು ಜಯಶಾಲಿಗಳನ್ನಾಗಿ that they will ಮಾಡು. say no to the things of this world, ಈ ಲೋಕದ ಸಂಗತಿಗಳಿಗೆ ಇಲ್ಲ ಎಂಬುದಾಗಿ that ಹೇಳುವವರಾಗಿ they'll ಮಾಡು. be victorious in their personal lives. ಅವರ ವೈಯಕ್ತಿಕ ಜೀವಿತದಲ್ಲಿ ಅವರು ಜಯಶಾಲಿಗಳಾಗುವಂತೆ. Lord, that they will, oh Father, get connected to you spiritually. ಕರ್ತನೆ ಆತ್ಮಿಕವಾಗಿ ನಿನ್ನೊಟ್ಟಿಗೆ ಅವರು The ಜೋಡಿಸಲ್ಪಡಲಿ. desire for the fleshly things, the desire, Lord, for the world, the passions, Lord, of this world, that it will go away, Father. ಶರೀರ ಭಾವದ ಆಸೆಗಳು ಸ್ವಾಮಿ, ಲೋಕದೆಲ್ಲ ಆಸೆ ಪಾಸೆಗಳು ಸ್ವಾಮಿ ಅವರಿಂದ ಅದು ಹೋಗಿ ಬಿಡಲಿ. They'll become this new generation ಅವರು ಈ ಹೊಸ ಸಂತತಿಯಾಗಿ ಅವರು ಮಾರ್ಪಡಲಿ. who will live for you, God, ನಿನಗಾಗಿ ಜೀವಿಸುವವರಾಗಿ, who will serve you, God. ಯಾರು ನಿನಗಾಗಿ ಸೇವೆ ಮಾಡುವವರು. Anoint them by your Spirit. ನಿನ್ನ ಆತ್ಮದಿಂದ ಅವ್ರನ್ನ ಅಭಿಷೇಕಿಸು. Mark them by your Spirit. ನಿನ್ನ ಆತ್ಮದಿಂದ ಅವರನ್ನು ನೀನು ಗುರುತಿಸು. These young ones in the days to come, ಬರುವ ದಿನಗಳಲ್ಲಿ ಸ್ವಾಮಿ make them proclaimers of your word. ನಿನ್ನ ವಾಕ್ಯಗಳನ್ನು ಹೇಳುವವರು ಅಥವಾ ಘೋಷಿಸುವವರನ್ನಾಗಿ ಮಾಡು. Parents, if you are seeing some of your children standing up here, ತಂದೆ ತಾಯಿಗಳು ನಿಮ್ಮ ಮಕ್ಕಳು ನಿಂತುಕೊಳ್ಳುವುದನ್ನು ನೀವು ನೋಡುವಾಗ it is a sign to you. It's a call for you to support them. ನಿಮಗೆ ಆ ಒಂದು ಗುರುತಿಸುವಿಕೆ ಆಗಿದೆ, ನೀವು ಅವರಿಗೆ ಸಹಾಯ ಮಾಡಬೇಕಾಗಿದೆ. So we all rise to our feet as we close this time. ನಾವು ಈ ಸಮಯವನ್ನು ಮುಗಿಸುತ್ತಿರುವಾಗ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. Pray for the ones whom you are seeing who have stood up, the young ones. ಯವನಸ್ಥರು ಯಾರ್ಯಾರು ಎದ್ದು ನಿಂತುಕೊಂಡಿದ್ದಾರೆ ಅವ್ರು ನೀವು ನೋಡುವಾಗ ಅವರಿಗಾಗಿ ಪ್ರಾರ್ಥಿಸಿರಿ. Let's all pray together. ಎಲ್ಲರೂ ನಾವು ಸೇರಿ ಅವರಿಗಾಗಿ ಪ್ರಾರ್ಥಿಸೋಣ. Let's pray together, pray together. ಒಟ್ಟಾಗಿ ಸೇರಿ ಅವರಿಗಾಗಿ ನಾವು ಪ್ರಾರ್ಥಿಸೋಣ.
Lift up your hands wherever you are. ನೀವೆಲ್ಲಿದ್ದರೆ ನಿಮ್ಮ ಕೈಗಳ ಮೇಲೆ ಕೆತ್ತಿ. Let's all commit ourselves ನಾವೆಲ್ಲರೂ ನಮ್ಮನ್ನು ನಾವು ಆತನಿಗೆ ಸಮರ್ಪಿಸೋಣ. for the work of God, ದೇವರ ಒಂದು ಕಾರ್ಯಕ್ಕಾಗಿ, for the ministry. ಒಂದು ಸೇವೆಗಾಗಿ. So commit our hearts to God. ನಮ್ಮ ಹೃದಯಗಳನ್ನು ಆತನಿಗೆ ನಾವು ಸಮರ್ಪಿಸೋಣ. Everyone wherever you are, just pray. ಪ್ರತಿಯೊಬ್ಬನು ಎಲ್ಲೆಲ್ಲಿ ನಿಂತುಕೊಂಡಿದ್ದ ಅಲ್ಲೆಲ್ಲಿ ಪ್ರಾರ್ಥಿಸಿ. Pray for yourself. ನಿಮಗಾಗಿ ನೀವು ಪ್ರಾರ್ಥಿಸಿ. Pray for your children. ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಿ. नहीं कुछ नहीं चाहिए खुदा, बस तू ही तू चाहिए. कुछ नहीं चाहिए खुदा, बस तू ही तू चाहिए. तू मेरा पिता, मैं तेरा बेटा, ये रिश्ता काफी है मुझे. तू मेरा पिता, मैं तेरा बेटा, ये रिश्ता. सब मिलके गाए ऊंची आवाज से. ಎಲ್ಲರೂ ಸರಿ ಜೋರಾಗಿ. तू मेरा पिता, मैं तेरा बेटा, ये रिश्ता काफी. ऊंची आवाज से सब मिलके कुछ नहीं चाहिए खुदा, बस तू ही तू चाहिए. कुछ नहीं चाहिए खुदा, बस तू ही तू चाहिए. For all the young people, receive the embrace of God. ದೇವರ ಅಪ್ಪಿಕೊಳ್ಳುವಿಕೆಯನ್ನು ಸ್ವೀಕರಿಸಿ. ನಿಮ್ಮ ಪಕ್ಕದಲ್ಲಿ ದೇವರ ಅಪ್ಪಿಕೊಳ್ಳುವ ಹಸ್ತವನ್ನು ಸ್ವೀಕರಿಸಿಕೊಳ್ಳಿರಿ. Ask him to embrace you this morning. ಬೆಳಗಿನ ಸಮಯದಲ್ಲಿ ಆತನಿಗೆ ಅಪ್ಪಿಕೊಳ್ಳುವುದನ್ನು ಕೇಳಿಕೊಳ್ಳಿರಿ. ಬೆಳಗಿನ ಸಮಯದಲ್ಲಿ Let his presence fill you this morning. ಆತನ ಪ್ರಸನ್ನತೆ ಬೆಳಗಿನ ಸಮಯದಲ್ಲಿ ನಿಮ್ಮನ್ನು ತುಂಬಿಸಲಿ. Say, Lord, embrace me, God. ಕರ್ತನನ್ನು ಅಪ್ಪಿಕೊಳ್ಳುವುದಾಗಿ ಆತನಿಗೆ ಹೇಳಿರಿ. पुकारिए यीशु को. ಯೇಸು ಸ್ವಾಮಿಯನ್ನು ಕೂಗಿರಿ. यीशु मुझे गला लगा दे. ಯೇಸುವೇ ನನ್ನನ್ನು
sweet communion of the Holy Spirit be with us all now in the coming days and forever. ನಮ್ಮ ಕರ್ತನಾದ ಯೇಸು ಸ್ವಾಮಿ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಇವತ್ತು ಸದಾ ಕಾಲ ನಮ್ಮೊಂದಿಗೆ ಇರಲಿ.